ಇವತ್ತು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಹಾಗೆ ಪೆನ್ ತಗೊಂಡು ನೋಟ್ ಮಾಡ್ಕೊತಾ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಫಸ್ಟ್ ಇವಾಗ ರಿಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಕಾರ್ಡಿಂಗ್ ಟು WHO, ರಿಪ್ರೊಡಕ್ಟಿವ್ ಹೆಲ್ತ್ ಮೀನ್ಸ್ total well-being in all aspects of reproduction, that is physical, ಎಮೋಷನಲ್, ಬಿಹೇವಿಯರಲ್ ಆ್ಯಂಡ್ ಸೋಷಿಯಲ್. ನೀವು ಇವಾಗ ಜಸ್ಟ್ ಹಾಗೆ ರಿಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು ಅಂತ ಥಿಂಕ್ ಮಾಡಿ ನೋಡಿ. ಈಗ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳು ಹೆಲ್ದಿ ಆಗಿದ್ದು ನಾರ್ಮಲ್ ಫಂಕ್ಷನ್ಸ್ಗಳನ್ನು ಕ್ಯಾರಿ ಔಟ್ ಮಾಡ್ತಿದ್ರೆ ನಾವು ಅದನ್ನು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ಬೋದಲ್ವಾ. ಆದರೆ WHO ಅವರ ಪ್ರಕಾರ, WHO ಅಂದರೆ ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇವರ ಪ್ರಕಾರ ಫಿಸಿಕಲ್ ಆಗಿ, ಎಮೋಷನಲ್ ಹಾಗೆ ಬಿಹೇವಿಯರಲ್ ಮತ್ತು ಸೋಷಿಯಲ್ ಆಗಿ ಹೆಲ್ದಿ ಆಗಿರೋದನ್ನ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳಿ ಕರೆದಿದ್ದಾರೆ. ಫಿಸಿಕಲ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳಿದ್ರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಗಿರ್ಬೋದು, ಹಾಗೆ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಹೆಲ್ದಿ ಆಗಿರೋದನ್ನ ನಾವು ಫಿಸಿಕಲ್ ರಿಪ್ರೊಡಕ್ಟಿವ್ ಹೆಲ್ತ್ ಅಥವಾ ಫಿಸಿಕಲ್ ವೆಲ್ ಬೀಯಿಂಗ್ ಅಂತ ಹೇಳಿ ಕರಿತೀವಿ. ಹಾಗೆ ನೆಕ್ಸ್ಟು ಎಮೋಷನಲ್. ಸೊ ಎಮೋಷನಲ್ ವೆಲ್ ಬೀಯಿಂಗ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ಸ್ಟ್ರೆಸ್ ಹಾಗೆ ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಇದೆಲ್ಲ ಎಮೋಷನ್ಸ್ ಅಲ್ವಾ. ಇದರಿಂದ ಏನಾಗುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಏನಾಗುತ್ತೆ ಅಂದ್ರೆ ಇನ್ಫರ್ಟಿಲಿಟಿ ಆಗಿರ್ಬೋದು, ಹಾಗೆ ಮೆನ್ಸ್ಟ್ರುವಲ್ ಸೈಕಲ್ಗೆ ಎಫೆಕ್ಟ್ ಆಗುತ್ತೆ. ಹಾಗೆ ಬಿಹೇವಿಯರಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಪ್ರೆಗ್ನೆನ್ಸಿ ಯಾವಾಗ ಬೇಕು ಅಂತ ಪ್ಲಾನಿಂಗ್ ಮಾಡೋದಾಗಿರ್ಬೋದು, ಹಾಗೆ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದಕ್ಕೆ ಕಾಂಟ್ರಾಸೆಪ್ಟಿವ್ಸ್ನ ಯೂಸ್ ಮಾಡೋದಾಗಿರ್ಬೋದು, ಪ್ರಿಕಾಷನ್ಸ್ನ ತಗೊಳ್ಳೋದಾಗಿರ್ಬೋದು. ಹಾಗೆ ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಲ್ವಾ, ಸೊ ಅದರಿಂದ 1 ರಿಂದ 2 ಚಿಲ್ಡ್ರನ್ಗೆ ರಿಪ್ರೊಡಕ್ಷನ್ನ ಲಿಮಿಟ್ ಮಾಡೋದಾಗಿರ್ಬೋದು, ಹಾಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ನ ಅವಾಯ್ಡ್ ಮಾಡೋದಕ್ಕೆ ಕಾಂಟ್ರಾಸೆಪ್ಟಿವ್ಸ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು. ಇದನ್ನೆಲ್ಲ ನಾವು ಬಿಹೇವಿಯರಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳಿ ಕರಿತೀವಿ. ರಿಪ್ರೊಡಕ್ಟಿವ್ ಹೆಲ್ತ್ ಪ್ರೋಗ್ರಾಮ್ಸ್. ಸೊ ಇವಾಗ ರಿಪ್ರೊಡಕ್ಟಿವ್ ಹೆಲ್ತ್ ರಿಲೇಟೆಡ್ ಯಾವ್ಯಾವ ಪ್ರೋಗ್ರಾಮ್ಸ್ಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. India was the first country in the world to initiate plans and programs at national level to attain total reproductive health as a social goal. ರಿಪ್ರೊಡಕ್ಟಿವ್ ಹೆಲ್ತ್ ರಿಲೇಟೆಡ್ ನ್ಯಾಷನಲ್ ಲೆವೆಲ್ ಅಲ್ಲಿ ಫಸ್ಟ್ ಪ್ರೋಗ್ರಾಮ್ಸ್ ಗಳನ್ನ ತಂದಿದ್ದ ಕಂಟ್ರಿ ಯಾವುದು ಅಂದ್ರೆ ಅದು ಇಂಡಿಯಾ. ದೀಸ್ ಪ್ರೋಗ್ರಾಮ್ಸ್ ಕಾಲ್ಡ್ ಫ್ಯಾಮಿಲಿ ಪ್ಲಾನಿಂಗ್. ಈ ಒಂದು ಪ್ರೋಗ್ರಾಮ್ಸ್ ಗಳನ್ನ ಏನಂತ ಕರೆದ್ರು ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್. ಸೊ ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ಸ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದ್ರೆ 1951. ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಗಳನ್ನ ತಂದಿದ್ದ ಕಂಟ್ರಿ ಯಾವುದು? ಇಂಡಿಯಾ. ಅದನ್ನ ಏನಂತ ಕರಿತೀವಿ? ಫ್ಯಾಮಿಲಿ ಪ್ಲಾನಿಂಗ್. ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು? 1951. ಕರೆಂಟ್ಲಿ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ಪೀಪಲ್ ಅಬೌಟ್ ರಿಪ್ರೊಡಕ್ಷನ್ ರಿಲೇಟೆಡ್ ಆಸ್ಪೆಕ್ಟ್. 1951 ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರಲ್ವಾ. ಇವಾಗ ಅಟ್ ಪ್ರೆಸೆಂಟ್ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ನ ಮುಖಾಂತರ ಏನು ಮಾಡ್ತಿದ್ದಾರೆ ಅಂದರೆ ಜನರಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಅವೇರ್ನೆಸ್ ಅಂತ ಹೇಳಿದ್ರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾಗಿರ್ಬೋದು, ಹಾಗೆ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ತಿಳಿಸ್ಕೊಡೋದು, ಹಾಗೆ STD ಅಂದರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಆಮ್ನಿಯೋಸೆಂಟಾಸಿಸ್, ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ ಟೆಸ್ಟ್ ಬೇಸ್ಡ್ ಆನ್ ಕ್ರೋಮೋಸೋಮಲ್ ಪ್ಯಾಟರ್ನ್ in the amniotic fluid surrounding the developing embryo. ಆಮ್ನಿಯೋಸೆಂಟಾಸಿಸ್ ಅಂತ ಹೇಳಿದ್ರೆ ಫೀಟಸ್ ಇರುತ್ತೆ ಅಲ್ವಾ ಯುಟರಸ್ ನ ಒಳಗಡೆ. ಆ ಫೀಟಸ್ ನ ಸುತ್ತ ಏನಾಗಿರುತ್ತೆ ಅಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಆ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಸ್ಯಾಂಪಲ್ ನ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಸ್ಟಡಿ ಮಾಡ್ತಾರೆ. ಯಾಕೆ ಸ್ಟಡಿ ಮಾಡ್ತಾರೆ ಅಂದ್ರೆ ಬೇಬಿಗೆ ಏನಾದ್ರೂ ಬರ್ತ್ ಡಿಫೆಕ್ಟ್ಸ್ ಇದೆಯಾ, ಏನಾದ್ರೂ ಡಿಸೀಸ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡ್ ನ ಟೆಸ್ಟ್ ಮಾಡ್ತಾರೆ. ಹಾಗೆ ಆ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಇಂದ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಬೋದು. ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಬೇಬಿ ಜೆಂಡರ್ನ ಕಂಡುಹಿಡಿಬಹುದು. ಬೇಬಿ ಬಾಯ ಅಥವಾ ಬೇಬಿ ಗರ್ಲ್ ಅನ್ನೋದನ್ನ ತಿಳ್ಕೊಬಹುದು. ಹೇಗೆ ಅಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ ಅಲ್ವಾ, ಆಮ್ನಿಯೋಟಿಕ್ ಫ್ಲೂಯಿಡ್ ಅಲ್ಲಿ ಕ್ರೋಮೋಸೋಮ್ ಪ್ಯಾಟರ್ನ್ ನ ಸ್ಟಡಿ ಮಾಡ್ತಾರೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಅಲ್ಲಿ XX ಕ್ರೋಮೋಸೋಮ್ ಇದ್ರೆ ಅದೇನಾಗಿರುತ್ತೆ? ಬೇಬಿ ಗರ್ಲ್ ಆಗಿರುತ್ತೆ. ಅದೇ ಆಮ್ನಿಯೋಟಿಕ್ ಫ್ಲೂಯಿಡ್ ಅಲ್ಲಿ XY ಕ್ರೋಮೋಸೋಮ್ ಇದ್ರೆ ಏನಾಗಿರುತ್ತೆ? ಅದು ಬೇಬಿ ಬಾಯ್ ಆಗಿರುತ್ತೆ. ಈ ರೀತಿಯಾಗಿ ಆಮ್ನಿಯೋಸೆಂಟಾಸಿಸ್ ನ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಬೇಬಿದು ಸೆಕ್ಸ್ ನ ಡಿಟರ್ಮೈನ್ ಮಾಡ್ತಾರೆ.
ಫೀಮೇಲ್ ಫೀಟಿಸೈಡ್ ಕಿಲ್ಲಿಂಗ್ ಗರ್ಲ್ ಚೈಲ್ಡ್ ಬಿಫೋರ್ ಬರ್ತ್. ಫೀಮೇಲ್ ಫೀಟಿಸೈಡ್ ಅಂತ ಹೇಳಿದ್ರೆ ಗರ್ಲ್ ಬೇಬಿ ಹುಟ್ಟೋದಕ್ಕಿಂತ ಮುಂಚೆನೆ ಯುಟರಸ್ನ ಒಳಗಡೆನೆ ಏನ್ ಮಾಡೋದು ಅಂದ್ರೆ ಕಿಲ್ ಮಾಡ್ಬಿಡೋದು, ಸಾಯಿಸ್ಬಿಡೋದು. ಅದನ್ನ ಫೀಮೇಲ್ ಫೀಟಿಸೈಡ್ ಅಂತ ಹೇಳಿ ಕರಿತೀವಿ. ಮುಂಚೆ ಇಂಡಿಯಾದಲ್ಲಿ ಫೀಮೇಲ್ ಫೀಟಿಸೈಡ್ ತುಂಬಾ ನಡೀತಿತ್ತು. ಕಾರಣ ಏನು ಅಂದ್ರೆ ನಮಗೆ ಹೆಣ್ಮಗು ಬೇಡ, ಗಂಡ್ ಮಗು ಬೇಕು ಅಂತ. ಸೊ ಹೆಣ್ಮಗು ಹುಟ್ಟುತ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಯುಟರಸ್ನ ಒಳಗಡೆನೆ ಸಾಯಿಸ್ಬಿಡ್ತಿದ್ರು. ಸೊ ಜೆಂಡರ್ನ ತಿಳ್ಕೊಳ್ಳೋದಕ್ಕೆ ಅಂದ್ರೆ ಗಂಡ್ ಮಗುನ ಹೆಣ್ಮಗುನ ಅಂತ ತಿಳ್ಕೊಳ್ಳೋದಕ್ಕೆ ಆಮ್ನಿಯೋಸೆಂಟಾಸಿಸ್ ಪ್ರೋಸೆಸ್ನ ಯೂಸ್ ಮಾಡ್ತಿದ್ರು. ಇದ್ರ ಮುಖಾಂತರ ಜೆಂಡರ್ನ ತಿಳ್ಕೊಬಿಟ್ಟು ಅದು ಹುಟ್ಟೋದಕ್ಕಿಂತ ಮುಂಚೆನೆ ಹೆಣ್ಮಗು ಆಗಿದ್ರೆ ಸಾಯಿಸ್ಬಿಡ್ತಿದ್ರು. ನೆಕ್ಸ್ಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳಿದ್ರೆ ಸಡನ್ ಆಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದು, ಅಂದ್ರೆ ಸಡನ್ ಆಗಿ ಜನರ ಸಂಖ್ಯೆ ಏನಾಗೋದು ಜಾಸ್ತಿ ಆಗೋದನ್ನ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳಿ ಕರಿತೀವಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆ ಕಾರಣಗಳೇನು ಅಂತ ನೋಡೋದಾದ್ರೆ ಇನ್ಕ್ರೀಸ್ಡ್ ಹೆಲ್ತ್ ಕೇರ್ ಫೆಸಿಲಿಟಿ, ಬೆಟರ್ ಲಿವಿಂಗ್ ಕಂಡೀಷನ್. ಇನ್ಕ್ರೀಸ್ಡ್ ಹೆಲ್ತ್ ಕೇರ್ ಫೆಸಿಲಿಟಿ ಅಂದರೆ ಹಿಂದೆ ಎಲ್ಲ ಎಷ್ಟೋ ಕಾಯಿಲೆಗಳಿಗೆ ಮೆಡಿಸಿನ್ಸ್ಗಳೇ ಇರ್ತಿರ್ಲಿಲ್ಲ. ಸೊ ಕಾಯಿಲೆ ಬಂದ ತಕ್ಷಣ ಏನಾಗ್ತಿದ್ರು ಅಂದರೆ ಮೆಡಿಸಿನ್ ಇಲ್ದೇ ಸತ್ತೋಗ್ಬಿಡ್ತಿದ್ರು. ಸೊ ನೆಕ್ಸ್ಟ್ ಏನಾಗ್ತಾ ಬಂತು ಅಂದರೆ ಹೆಲ್ತ್ ಕೇರ್ ಫೆಸಿಲಿಟಿ ಇಂಪ್ರೂವ್ ಆಗ್ತಾ ಬಂತು. ಸೊ ಯಾವಾಗ ಹೆಲ್ತ್ ಫೆಸಿಲಿಟಿ ಇಂಪ್ರೂವ್ ಆಗ್ತಾ ಬಂತು ಆವಾಗ ಕಾಯಿಲೆಗಳಿಗೆಲ್ಲ ಮೆಡಿಸಿನ್ಸ್ನ ಕಂಡಿಡಿದ್ರು. ಸೊ ಕಾಯಿಲೆ ಬಂದರೂ ಕೂಡ ಏನಾಗ್ತಿದ್ರು ಅಂದರೆ ಆ ಕಾಯಿಲೆಯಿಂದ ಗುಣ ಆಗ್ತಾ ಬರ್ತಿದ್ರು. ಸೊ ಅದರಿಂದ ಏನಾಯ್ತು, ಡೆತ್ ರೇಟ್ ಡಿಕ್ರೀಸ್ ಆಯಿತು. ಇದರಿಂದ ಪಾಪ್ಯುಲೇಷನ್ ಏನಾಯ್ತು, ಇನ್ಕ್ರೀಸ್ ಆಗ್ತಾ ಬಂತು. ಬೆಟರ್ ಲಿವಿಂಗ್ ಕಂಡೀಷನ್ ಅಂತ ಹೇಳಿದ್ರೆ ಜನರೆಲ್ಲರೂ ಕೂಡ ಓದು ಬರಹ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಅವರು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ನ ತಿನ್ನೋದಾಗಿರ್ಬೋದು, ಹಾಗೆ ಎಲ್ರಿಗೂ ಒಳ್ಳೆ ಕ್ಲೀನ್ ವಾಟರ್ ಸಿಗ್ತಾ ಬಂತು. ಹಾಗೆ ಮಾಡ್ರನ್ ಮೆಡಿಸಿನ್ಸ್ ಇಂದ ಏನಾಯ್ತು ಅಂದ್ರೆ ಜನರ ಒಂದು ಸರ್ವೈವಲ್ ರೇಟ್ ಇನ್ಕ್ರೀಸ್ ಆಯಿತು. ಇದರಿಂದ ಪಾಪ್ಯುಲೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಬಂತು. ವರ್ಲ್ಡ್ ಪಾಪ್ಯುಲೇಷನ್ 2 billion in 19th century, 6 billion by 20th century. ವರ್ಲ್ಡ್ ಪಾಪ್ಯುಲೇಷನ್ ನೋಡೋದಾದ್ರೆ 19th ಸೆಂಚುರಿಯಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ನೋಡಿ, 2 billion ಇದೆ. ಅದೇ 20th ಸೆಂಚುರಿಗೆ ಬರೋ ಅಷ್ಟರಲ್ಲಿ ಪಾಪ್ಯುಲೇಷನ್ ಎಷ್ಟಾಯಿತು ಅಂದರೆ 6 billion, ಅಂದರೆ 4 billion ಅಷ್ಟು ಪಾಪ್ಯುಲೇಷನ್ ಏನಾಯಿತು, ಇನ್ಕ್ರೀಸ್ ಆಯಿತು. ರೀಸನ್ ಏನು ಅಂತ ನೋಡೋದಾದ್ರೆ ಡೆತ್ ರೇಟ್ ಕಮ್ಮಿ ಆಯಿತು, ಸರ್ವೈವಲ್ ರೇಟ್ ಹಾಗೆ ಬರ್ತ್ ರೇಟ್ ಏನಾಯಿತು, ಇನ್ಕ್ರೀಸ್ ಆಗ್ತಾ ಬಂತು. ಅದಕ್ಕೆ ಪಾಪ್ಯುಲೇಷನ್ ಕೂಡ ಏನಾಯಿತು, ಇನ್ಕ್ರೀಸ್ ಆಯಿತು. ಇಂಡಿಯಾ ಪಾಪ್ಯುಲೇಷನ್ಗೆ ಬಂದರೆ 350 million ಡ್ಯೂರಿಂಗ್ ಇಂಡಿಪೆಂಡೆನ್ಸ್, 1 billion ಇನ್ ಮೇ 2000. ಸೊ ಇಂಡಿಯಾದಲ್ಲಿ ಏನಾಯಿತು ಅಂದರೆ ಇಂಡಿಪೆಂಡೆನ್ಸ್ ಸಿಗುವಂಥ ಟೈಮಲ್ಲಿ ಅಂದರೆ 1947 ಆ ಟೈಮಲ್ಲಿ ಎಷ್ಟಿತ್ತು ಪಾಪ್ಯುಲೇಷನ್ ಅಂದರೆ 350 million ಅಷ್ಟಿತ್ತು. ಅದೇನೆ 2000ಗೆ ಬಂದಾಗ ಅಂದರೆ 20th ಸೆಂಚುರಿಗೆ ಬಂದಾಗ ಪಾಪ್ಯುಲೇಷನ್ ಎಷ್ಟಾಯಿತು ಅಂದರೆ 1 billion ಅಷ್ಟು ಪಾಪ್ಯುಲೇಷನ್ ಆಯಿತು. ರೀಸನ್ ಏನು ಅಂತ ನೋಡೋದಾದ್ರೆ ಅಗೈನ್ ಸೇಮ್ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ರ್ಯಾಪಿಡ್ ಡಿಕ್ಲೈನ್ ಇನ್ ಡೆತ್ ರೇಟ್, ಅಂದರೆ ಸಡನ್ ಆಗಿ ಡೆತ್ ರೇಟ್ ಡಿಕ್ರೀಸ್ ಆಗೋದ್ರಿಂದ ಏನಾಯಿತು ಅಂದರೆ ಪಾಪ್ಯುಲೇಷನ್ ರೇಟು ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ಡ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್, MMR. ಸೊ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಸರಿಗೆ ಮೆಡಿಕೇರ್ ಫೆಸಿಲಿಟಿ ಇರಲಿಲ್ಲ ಅಲ್ವಾ, ಆದ್ರಿಂದ ಏನಾಗ್ತಿತ್ತು ಅಂದರೆ ಮದರ್ ಬೇಬಿಗೆ ಬರ್ತ್ ಕೊಡೋ ಅಂಥ ಟೈಮಲ್ಲಿ ಅಥವಾ ಬೇಬಿಗೆ ಬರ್ತ್ ಕೊಟ್ಟು ಆದಮೇಲೆ ಡೆತ್ ಆಗಿಬಿಡ್ತಿದ್ರು. ಸೊ ಇದರಿಂದ ಮದರ್ ಡೆತ್ ರೇಟ್ ಜಾಸ್ತಿ ಇರ್ತಿತ್ತು. ಆದ್ರಿಂದ ಏನಾಗಿತ್ತು ಅಂದರೆ ಆಗ ಪಾಪ್ಯುಲೇಷನ್ ಕಮ್ಮಿ ಇತ್ತು. ಯಾವಾಗ ಮೆಡಿಕಲ್ ಫೆಸಿಲಿಟಿ ಇಂಪ್ರೂವ್ ಆಯಿತು ಆಗ ಮದರ್ ಸರ್ವೈವಲ್ ರೇಟ್ ಕೂಡ ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, IMR. ಸೊ ಇದು ಕೂಡ ಸೇಮ್, ಅಂದರೆ ಮುಂಚೆ ಎಲ್ಲ ಇನ್ಫ್ಯಾಂಟ್ ಅಥವಾ ಮಗು ಹುಟ್ಟಿದ 1 ವರ್ಷದ ಒಳಗಡೆ ಡೆತ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇತ್ತು. ಬಟ್ ಯಾವಾಗ ಮೆಡಿಕಲ್ ಫೆಸಿಲಿಟಿ ಇಂಪ್ರೂವ್ ಆಯಿತು ಆಗ ಇನ್ಫ್ಯಾಂಟ್ಸ್ ಅಥವಾ ಮಗುನು ಕೂಡ ಸರ್ವೈವ್ ಆಗ್ತಾ ಬಂತು. ಇದರಿಂದ ಕೂಡ ಏನಾಯಿತು ಅಂದರೆ ಪಾಪ್ಯುಲೇಷನ್ ರೇಟ್ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಇನ್ ನಂಬರ್ ಆಫ್ ಪೀಪಲ್ ಇನ್ ರಿಪ್ರೊಡ್ಯೂಸಬಲ್ ಏಜ್. ಹಾಗೆ ಇನ್ನೊಂದು ಕಾರಣ ಏನು ಅಂದರೆ ರಿಪ್ರೊಡ್ಯೂಸ್ ಮಾಡೋ ಅಂಥ ಏಜಲ್ಲಿ ಇರೋವಂಥ ಪರ್ಸನ್ಸ್ ಅಥವಾ ಪೀಪಲ್ ಏನಾದರೂ ಅಂದರೆ ಜಾಸ್ತಿ ಆದರು. ಸೊ ಇದರಿಂದ ರಿಪ್ರೊಡಕ್ಷನ್ ರೇಟ್ ಏನಾಯಿತು, ಜಾಸ್ತಿ ಆಯಿತು. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆ ರೀಸನ್ಸ್ಗಳು ಏನು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇದನ್ನೆಲ್ಲ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಒನ್ ಏನು, ಡೆತ್ ರೇಟ್ ಕಮ್ಮಿ ಆಯಿತು. ಹಾಗೆ ನೆಕ್ಸ್ಟು ಮೆಟರ್ನಲ್ ಮೊಟಾಲಿಟಿ ರೇಟ್ ಏನಾಯಿತು, ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಹಾಗೆ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಕೂಡ ಇನ್ಕ್ರೀಸ್ ಆಯಿತು. ಹಾಗೆ ನೆಕ್ಸ್ಟು ರಿಪ್ರೊಡ್ಯೂಸಬಲ್ ಏಜ್, ಅಂದರೆ ರಿಪ್ರೊಡ್ಯೂಸ್ ಮಾಡೋ ಅಂಥ ಏಜಲ್ಲಿ ಇರೋ ಪೀಪಲ್ಸ್ನ ಸಂಖ್ಯೆ ಏನಾಯಿತು, ಜಾಸ್ತಿ ಆಯಿತು. ಇದರಿಂದ ರಿಪ್ರೊಡಕ್ಷನ್ ಇನ್ಕ್ರೀಸ್ ಆಯಿತು. ರಿಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದ್ರಿಂದ ಏನಾಯಿತು, ಪಾಪ್ಯುಲೇಷನ್ ಕೂಡ ಇನ್ಕ್ರೀಸ್ ಆಯಿತು.
ಸ್ಟ್ರಾಟಜೀಸ್ ಫಾರ್ ಪಾಪ್ಯುಲೇಷನ್ ಕಂಟ್ರೋಲ್. ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತಲ್ವಾ, ಸೊ ಇವಾಗ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಸ್ಟ್ರಾಟಜೀಸ್ಗಳನ್ನು ತಂದರು. ಏನೇನು ಸ್ಟ್ರಾಟಜೀಸ್ಗಳನ್ನು ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಮೋಟಿವೇಟ್ ಸ್ಮಾಲರ್ ಫ್ಯಾಮಿಲೀಸ್. ಇವಾಗ ಇಂಡಿಯಾದಲ್ಲಿರೋ ಫ್ಯಾಮಿಲೀಸ್ಗಳನ್ನು ನೋಡಿದ್ರೆ ಒಂದು ಫ್ಯಾಮಿಲಿಲಿ 1 ಅಥವಾ 2 ಮಕ್ಕಳಿರ್ತಾರೆ ಅಲ್ವಾ. ಮುಂಚೆ ಹೀಗಿರಲಿಲ್ಲ. ಒಂದು ಫ್ಯಾಮಿಲಿಲಿ ಏನಾಗಿರ್ತಿದ್ರು ಅಂದರೆ 10ರಿಂದ 15 ಜನ ಮಕ್ಕಳಿರ್ತಿದ್ರು. ಸೊ ಎಷ್ಟು ದೊಡ್ಡ ಫ್ಯಾಮಿಲಿ ಅಲ್ವಾ. ಸೊ ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತಾ ಬಂದರು ಅಂದರೆ ಜನರಲ್ಲಿ ಜಾಗೃತಿನ ಮೂಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಮ್ದೋ ಹಮಾರೇದೋ ಅಂತ, ಅಂದರೆ ಒಂದು ಫ್ಯಾಮಿಲಿಗೆ 2 ಮಕ್ಕಳು ಸಾಕು ಅಂತ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಬಂದರು. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂದರೆ ಬೇಡದೇ ಇರೋ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದಕ್ಕೆ ಕಾಂಟ್ರಾಸೆಪ್ಟಿವ್ಸ್ಗಳನ್ನು ಯೂಸ್ ಮಾಡಿ ಅಂತ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಬಂದರು. ಸ್ಟ್ಯಾಟ್ಯುಟರಿ ರೈಸಿಂಗ್ ಆಫ್ ಮ್ಯಾರೇಜಬಲ್ ಏಜ್. ಫೀಮೇಲ್ 18 ಇಯರ್ಸ್, ಮೇಲ್ 21 ಇಯರ್ಸ್. ಅಂದರೆ ಫೀಮೇಲ್ ಮತ್ತು ಮೇಲ್ಗೆ ಮದುವೆ ಮಾಡಬೇಕು ಅಥವಾ ಮ್ಯಾರೇಜ್ ಮಾಡಬೇಕು ಅಂದರೆ ಇಷ್ಟು ವರ್ಷ ತುಂಬಿರಬೇಕು ಅಂತ ರೂಲ್ಸ್ಗಳನ್ನು ತಂದರು. ಫೀಮೇಲ್ಗೆ ಮ್ಯಾರೇಜ್ ಮಾಡಬೇಕು ಅಂದರೆ 18 ವರ್ಷ ತುಂಬಿರಬೇಕು. ಹಾಗೆ ಮೇಲ್ಗೆ ಮ್ಯಾರೇಜ್ ಮಾಡಬೇಕು ಅಂದರೆ 21 ವರ್ಷ ತುಂಬಿರಬೇಕು ಅಂತ ರೂಲ್ಸ್ಗಳನ್ನು ತಂದರು. ಇನ್ಸೆಂಟಿವ್ಸ್ ಗಿವನ್ ಟು ಕಪಲ್ಸ್ ವಿತ್ ಸ್ಮಾಲ್ ಫ್ಯಾಮಿಲೀಸ್. ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಗೌರ್ಮೆಂಟಿಂದ ಏನು ಮಾಡಿದ್ರು ಅಂದರೆ ಸ್ಮಾಲ್ ಫ್ಯಾಮಿಲೀಸ್ಗಳಿಗೆ ಇನ್ಸೆಂಟಿವ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ಸೆಂಟಿವ್ಸ್ ಅಂತ ಹೇಳಿದರೆ ಕ್ಯಾಶ್ ಪ್ರೈಸಸ್ಗಳನ್ನು ಕೊಟ್ಟರು. ಹಾಗೆ ಮನೆ ಕಟ್ಟೋದಕ್ಕೆ ಸಬ್ಸಿಡಿಗಳನ್ನ ಕೊಡ್ತಿದ್ರು. ಹಾಗೆ ಎಜುಕೇಷನ್ ಸ್ಕೀಮ್ಸ್ಗಳನ್ನು ತಂದರು. ಹಾಗೆ ಟ್ಯಾಕ್ಸ್ನ ಬೆಲೆ ಕಮ್ಮಿ ಮಾಡೋದಾಗಿರ್ಬೋದು, ಮತ್ತು ಹೆಲ್ತ್ ಕೇರ್ ಫೆಸಿಲಿಟಿನ ಪ್ರೊವೈಡ್ ಮಾಡೋದಾಗಿರ್ಬೋದು, ಹಾಗೆ ಸ್ಟೆರಲೈಸೇಷನ್ ಆಪ್ಷನ್ಸ್ಗಳನ್ನು ಪ್ರೊವೈಡ್ ಮಾಡಿದ್ರು. ಐಡಿಯಲ್ ಕಾಂಟ್ರಾಸೆಪ್ಟಿವ್ ಶುಡ್ ಬಿ. ಸೊ ಇವಾಗ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದಕ್ಕೆ ಅಂತ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಆ ಒಂದು ಕಾಂಟ್ರಾಸೆಪ್ಟಿವ್ಸ್ಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಯೂಸರ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ಈಸಿಯಾಗಿ ಯೂಸ್ ಮಾಡೋ ರೀತಿ ಇರಬೇಕು. ಅಂದರೆ ಇಲ್ಲಿಟ್ರೇಟ್ಸ್ ಮತ್ತು ಲಿಟ್ರೇಟ್ಸ್, ಓದು ಬರಹ ಗೊತ್ತಿಲ್ಲದೆ ಇದ್ದವರು ಹಾಗೆ ಓದು ಬರಹ ಗೊತ್ತಿರೋರು ಇಬ್ಬರು ಕೂಡ ಯೂಸ್ ಮಾಡೋ ರೀತಿ ಇರಬೇಕು. ಕಾಂಟ್ರಾಸೆಪ್ಟಿವ್ನ ಬಳಸೋದಕ್ಕೆ ಸ್ಪೆಷಲ್ ನಾಲೆಡ್ಜ್ ಆಗಲಿ ಸ್ಪೆಷಲ್ ಟೆಕ್ನಿಕ್ ಆಗಲಿ ಬೇಕು ಅನ್ನೋ ರೀತಿ ಇರಬಾರ್ದು. ಹಾಗೆ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ಗಳು ಇರಬಾರ್ದು. ಸಿಂಪಲ್ ಹಾಗೆ ಈಸಿಯಾಗಿ ಯೂಸ್ ಮಾಡೋ ಥರ ಕಾಂಟ್ರಾಸೆಪ್ಟಿವ್ ಇರಬೇಕು. ಅದನ್ನು ನಾವು ಯೂಸರ್ ಫ್ರೆಂಡ್ಲಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಈಸಿಲಿ ಅವೈಲೇಬಲ್, ಅಂದರೆ ಕಾಂಟ್ರಾಸೆಪ್ಟಿವ್ಸ್ ಈಸಿಯಾಗಿ ಸಿಗೋ ರೀತಿ ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಮೆಡಿಕಲ್ ಶಾಪ್ ಅಥವಾ ಕೆಮಿಸ್ಟ್ ಶಾಪಲ್ಲಿ ಆಗಿರ್ಬೋದು, ಫಾರ್ಮಸೀಸ್, ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಈಸಿಯಾಗಿ ಸಿಗತ್ತೆ ಅಲ್ವಾ. ಅದೇ ರೀತಿ ಎಫೆಕ್ಟಿವ್ ಆಗಿರಬೇಕು. ನೆಕ್ಸ್ಟು ರಿವರ್ಸಬಲ್ ವಿತ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್. ರಿವರ್ಸಬಲ್ ಆಗಿರಬೇಕು. ಅಂದರೆ ಕಾಂಟ್ರಾಸೆಪ್ಟಿವ್ನ ನಾವು ಏನಕ್ಕೆ ಬಳಸ್ತೀವಿ? ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡೋದಕ್ಕೆ ಕಾಂಟ್ರಾಸೆಪ್ಟಿವ್ನ ಬಳಸ್ತೀವಿ ಅಲ್ವಾ. ಸೊ ಆ ಒಂದು ಕಾಂಟ್ರಾಸೆಪ್ಟಿವ್ನ ಯೂಸ್ ಮಾಡಿ ಆದಮೇಲೆ ಅಗೇನ್ ಪ್ರೆಗ್ನೆನ್ಸಿ ಅಕ್ಕರ್ ಆಗೋ ರೀತಿ ಇರಬೇಕು. ಹಾಗೆ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಅಂದರೆ ತುಂಬ ಕಮ್ಮಿ ಸೈಡ್ ಎಫೆಕ್ಟ್ಸ್ ಇರಬೇಕು ಅಥವಾ ಸೈಡ್ ಎಫೆಕ್ಟ್ಸ್ ಇಲ್ದೇ ಇರೋ ರೀತಿಯಾಗಿ ಕಾಂಟ್ರಾಸೆಪ್ಟಿವ್ಸ್ಗಳು ಇರಬೇಕು. ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಸೆಕ್ಷುಯಲ್ ಆ್ಯಕ್ಟ್. ಸೊ ಸೆಕ್ಷುಯಲ್ ಆ್ಯಕ್ಟ್ ಅಥವಾ ಇಂಟರ್ ಕೋರ್ಸ್ನ ಮಧ್ಯೆ ಯಾವುದೇ ರೀತಿಯಾಗಿ ಇಂಟರ್ಫಿಯರ್ ಆಗದೆ ಇರೋ ರೀತಿ ಏನಾಗಿರಬೇಕು? ಕಾಂಟ್ರಾಸೆಪ್ಟಿವ್ಸ್ಗಳು ಇರಬೇಕು. ನೆಕ್ಸ್ಟು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಕಾಂಟ್ರಾಸೆಪ್ಟಿವ್ ಮೆಥಡ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಟೆಂಪ್ರವರಿ ಮೆಥಡ್ ಹಾಗೆ ಪರ್ಮನೆಂಟ್ ಮೆಥಡ್. ಟೆಂಪ್ರವರಿ ಮೆಥಡ್ ಏನಾಗಿರುತ್ತೆ ಅಂದರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಇದು ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ? ಅಗೇನ್ ಪ್ರೆಗ್ನೆನ್ಸಿ ಅಕ್ಕರ್ ಆಗುತ್ತೆ. ಬಟ್ ಪರ್ಮನೆಂಟ್ ಮೆಥಡಲ್ಲಿ ಏನಾಗೋದಿಲ್ಲ ಅಂದರೆ ಒಂದ್ಸತಿ ಪರ್ಮನೆಂಟ್ ಮೆಥಡ್ನ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಇದು ಲೈಫ್ ಲಾಂಗ್ ಆಗಿರುತ್ತೆ. ಅಂದರೆ ಪ್ರೆಗ್ನೆನ್ಸಿನ ಲೈಫ್ ಲಾಂಗ್ ಪ್ರಿವೆಂಟ್ ಮಾಡೋದಕ್ಕೆ ಈ ಒಂದು ಪರ್ಮನೆಂಟ್ ಮೆಥಡ್ನ ಯೂಸ್ ಮಾಡ್ತಾರೆ. ಟೆಂಪ್ರವರಿ ಮೆಥಡಲ್ಲಿ ನ್ಯಾಚುರಲ್ ಆರ್ ಟ್ರೆಡಿಷನಲ್ ಮೆಥಡ್ಸ್, ಬ್ಯಾರಿಯರ್ ಮೆಥಡ್, ಇಂಟ್ರಾಯೂಟರೈನ್ ಡಿವೈಸಸ್ IUD, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಹಾಗೆ ಇಂಜೆಕ್ಟಬಲ್ಸ್ ಆ್ಯಂಡ್ ಇಂಪ್ಲಾಂಟ್ಸ್ ಬರುತ್ತೆ. ಹಾಗೆ ಪರ್ಮನೆಂಟ್ ಮೆಥಡಲ್ಲಿ ಸರ್ಜಿಕಲ್ ಮೆಥಡ್ಸ್ ಬರುತ್ತೆ. ಅಂದರೆ ವ್ಯಾಸೆಕ್ಟೋಮಿ ಹಾಗೆ ಟ್ಯೂಬೆಕ್ಟೋಮಿ ಬರುತ್ತೆ. ನ್ಯಾಚುರಲ್ ಮೆಥಡ್ಸ್ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್ ಅವಾಯ್ಡಿಂಗ್ ಚಾನ್ಸಸ್ ಆಫ್ ಓವಮ್ ಆ್ಯಂಡ್ ಸ್ಪರ್ಮ್ ಮೀಟಿಂಗ್. ನ್ಯಾಚುರಲ್ ಮೆಥಡ್ಸಲ್ಲಿ ಏನಾಗುತ್ತೆ ಅಂದರೆ ಮೇನ್ ಆಗಿ ಇದು ಸ್ಪರ್ಮ್ ಮತ್ತು ಓವಮ್ ಮೀಟ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸ್ಪರ್ಮ್ ಮತ್ತು ಓವಮ್ ಮೀಟ್ ಆಗಿ ಫರ್ಟಿಲೈಸ್ ಆದರೆ ಅಲ್ವಾ ನೆಕ್ಸ್ಟು ಪ್ರೆಗ್ನೆನ್ಸಿ ಅಕ್ಕರ್ ಆಗೋದು. ಸೊ ನ್ಯಾಚುರಲ್ ಮೆಥಡ್ ಏನು ಮಾಡುತ್ತೆ ಅಂದರೆ ಸ್ಪರ್ಮ್ ಮತ್ತು ಓವಮ್ ಎರಡು ಕೂಡ ಮೀಟ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ನ್ಯಾಚುರಲ್ ಮೆಥಡ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಅದು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ವಿತ್ಡ್ರಾಲ್ ಆರ್ ಕಾಯ್ಟಸ್ ಇಂಟರಪ್ಟ್ಸ್, ನೆಕ್ಸ್ಟು ಲ್ಯಾಕ್ಟೇಷನಲ್ ಅಮೆನೋರಿಯಾ. ಫಸ್ಟು ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ.
Couples avoid coitus from day 10 to 17 of the menstrual cycle. ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ 28 ಡೇಸ್ ಇರುತ್ತೆ ಅಲ್ವಾ, ಅದರಲ್ಲಿ ಡೇ 10 ಹಾಗೆ ಡೇ 17 ಅಂದ್ರೆ 10th ಡೇ ಇಂದ 17th ಡೇ ತನಕ ಕಪಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಕಾಯ್ಟಸ್ ಅಥವಾ ಇಂಟರ್ ಕೋರ್ಸ್ ನ ಅವಾಯ್ಡ್ ಮಾಡ್ತಾರೆ. ಕಾಯ್ಟಸ್ ಅಂತ ಹೇಳಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಗ್ಯಾಮೆಟ್ ನ ಟ್ರಾನ್ಸ್ಫರ್ ಮಾಡಲ್ಲ. ಯಾವಾಗ? ಡೇ 10 ಇಂದ ಡೇ 17 ತನಕ. ಯಾಕೆ ಡೇ 10 ಇಂದ ಡೇ 17 ತನಕ ಕಾಯ್ಟಸ್ ಅಥವಾ ಇಂಟರ್ ಕೋರ್ಸ್ ನ ಅವಾಯ್ಡ್ ಮಾಡ್ತಾರೆ ಅಂತ ನೋಡೋದಾದ್ರೆ, ವೆನ್ ಓವ್ಯುಲೇಷನ್ ಕುಡ್ ಬಿ ಎಕ್ಸ್ಪೆಕ್ಟೆಡ್. ಸೊ ಈ ಒಂದು ಡೇ 10 ಇಂದ ಡೇ 17 ತನಕ ಏನಾಗುತ್ತೆ ಅಂದ್ರೆ ಓವ್ಯುಲೇಷನ್ ನ ಟೈಮ್, ಓವ್ಯುಲೇಷನ್ ಅಕ್ಕರ್ ಆಗೋ ಅಂತ ಟೈಮ್ ಆಗಿರುತ್ತೆ. ಆ ಟೈಮಲ್ಲಿ ಇಂಟರ್ ಕೋರ್ಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆಗಿ ಪ್ರೆಗ್ನೆನ್ಸಿ ಅಕ್ಕರ್ ಆಗೋ ಅಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಡೇ 10 ಇಂದ 17 ತನಕ ಇಂಟರ್ ಕೋರ್ಸ್ ನ ಅವಾಯ್ಡ್ ಮಾಡ್ತಾರೆ. ಅವಾಯ್ಡಿಂಗ್ ಕಾಯ್ಟಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಕಾನ್ಸೆಪ್ಷನ್ ಕುಡ್ ಬಿ ಪ್ರಿವೆಂಟೆಡ್. ಸೊ ಈ ಒಂದು ಟೈಮ್ ಡೇ 10 ಇಂದ ಡೇ 17 ಇದೆ ಅಲ್ವಾ, ಇದನ್ನ ಫರ್ಟೈಲ್ ಪೀರಿಯಡ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ಟೈಮಲ್ಲಿ ಓವಮ್ ರಿಲೀಸ್ ಆಗತ್ತೆ ಅಂತ. ಸೊ ಈ ಒಂದು ಟೈಮಲ್ಲಿ ಕಾಯ್ಟಸ್ ಅಥವಾ ಇಂಟರ್ ಕೋರ್ಸ್ ನ ಅವಾಯ್ಡ್ ಮಾಡೋದ್ರಿಂದ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಬಹುದು. Withdrawal or coitus interrupts. Male partner withdraws his penis from vagina just before ejaculation to avoid insemination. ಈ ಮೆಥಡ್ ಅಲ್ಲಿ ಮೇಲ್ ಪಾರ್ಟ್ನರ್ ಏನ್ ಮಾಡ್ತಾರೆ ಅಂದ್ರೆ ಇಜಾಕ್ಯುಲೇಷನ್ ನ ಟೈಮಲ್ಲಿ, ಇಜಾಕ್ಯುಲೇಷನ್ ಅಂತ ಹೇಳಿದ್ರೆ ಸ್ಪರ್ಮ್ಸ್ ಗಳು ರಿಲೀಸ್ ಆಗುವಂತ ಟೈಮ್. ಓಕೆ, ಆ ಒಂದು ಇಜಾಕ್ಯುಲೇಷನ್ ನ ಟೈಮಲ್ಲಿ ಇನ್ಸೆಮಿನೇಷನ್ ನ ಅವಾಯ್ಡ್ ಮಾಡೋದಕ್ಕೆ, ಇನ್ಸೆಮಿನೇಷನ್ ಅಂತ ಹೇಳಿದ್ರೆ ಸೆಮೆನ್ ಟ್ರಾನ್ಸ್ಫರ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪೆನ್ನಿಸ್ ನ ವಿತ್ ಡ್ರಾ ಅಥವಾ ರಿಮೂವ್ ಮಾಡ್ತಾರೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ವೆಜಿನಾ ಇಂದ. ಇದನ್ನ ನಾವು ವಿತ್ ಡ್ರಾಲ್ ಆರ್ ಕಾಯ್ಟಸ್ ಇಂಟರಪ್ಟ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇಜಾಕ್ಯುಲೇಷನ್ ನ ಟೈಮಲ್ಲಿ ಇನ್ಸೆಮಿನೇಷನ್ ನ ಅವಾಯ್ಡ್ ಮಾಡೋದಕ್ಕೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪೆನಿಸ್ ನ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ವೆಜಿನಾ ಇಂದ ವಿತ್ ಡ್ರಾ ಅಥವಾ ರಿಮೂವ್ ಮಾಡೋ ಅಂತ ಒಂದು ಪ್ರೋಸೆಸ್ ನ ವಿತ್ ಡ್ರಾ ಆರ್ ಕಾಯ್ಟಸ್ ಇಂಟರಪ್ಟ್ ಮೆಥಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಲ್ಯಾಕ್ಟೇಷನಲ್ ಅಮೆನೋರಿಯಾ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಲ್ಯಾಕ್ಟೇಷನ್ ಓವ್ಯುಲೇಷನ್ ವಿಲ್ ನಾಟ್ ಅಕ್ಕರ್. ಅಂದ್ರೆ ಲ್ಯಾಕ್ಟೇಷನ್ ನ ಟೈಮಲ್ಲಿ ಓವಮ್ ರಿಲೀಸ್ ಆಗೋದಿಲ್ಲ. ಸೊ ಈ ಟೈಮಲ್ಲಿ ಇಂಟರ್ ಕೋರ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಅವಾಯ್ಡ್ ಆಗತ್ತೆ. This method effective only up to maximum period of 6 months following parturition. ಈ ಒಂದು ಮೆಥಡ್ ಎಲ್ಲಿ ತನಕ ಎಫೆಕ್ಟಿವ್ ಆಗಿರುತ್ತೆ ಅಂದ್ರೆ ಬೇಬಿ ಬರ್ತ್ ಆಗಿ 6 ಮಂತ್ಸ್ ಕಂಪ್ಲೀಟ್ ಆಗೋ ತನಕ ಮಾತ್ರ ಎಫೆಕ್ಟಿವ್ ಆಗಿರುತ್ತೆ, ಆಮೇಲೆ ಎಫೆಕ್ಟಿವ್ ಆಗಿರೋದಿಲ್ಲ. ಚಾನ್ಸಸ್ ಆಫ್ ಫೇಲ್ಯೂರ್ ಥ್ರೂ ದಿಸ್ ಮೆಥಡ್ ಈಸ್ ಹೈ. ಅಂದ್ರೆ ಈ ಒಂದು ಮೆಥಡ್ ಇಂದ ಫೇಲ್ಯೂರ್ ಆಗುವಂತ ಚಾನ್ಸು ಹೆಚ್ಚಿದೆ. ಅಂದ್ರೆ ಈ ಒಂದು ಮೆಥಡ್ ಇಂದ ಪ್ರೆಗ್ನೆನ್ಸಿ ಅಕ್ಕರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಬ್ಯಾರಿಯರ್ ಮೆಥಡ್. ಓವಮ್ ಅಂಡ್ ಸ್ಪರ್ಮ್ಸ್ ಆರ್ ಪ್ರಿವೆಂಟೆಡ್ ಫ್ರಮ್ ಫಿಸಿಕಲ್ ಮೀಟಿಂಗ್ ವಿತ್ ದ ಹೆಲ್ಪ್ ಆಫ್ ಬ್ಯಾರಿಯರ್ಸ್. ಸೊ ಈ ಒಂದು ಬ್ಯಾರಿಯರ್ ಮೆಥಡ್ ಅಲ್ಲಿ ಬ್ಯಾರಿಯರ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ಓವಮ್ ಹಾಗೆ ಸ್ಪರ್ಮ್ ಎರಡು ಕೂಡ ಫಿಸಿಕಲ್ ಆಗಿ ಮೀಟ್ ಮಾಡೋದನ್ನ ಪ್ರಿವೆಂಟ್ ಮಾಡುತ್ತೆ. ಓವಮ್ ಮತ್ತೆ ಸ್ಪರ್ಮ್ಸ್ ಮೀಟ್ ಆಗೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಗಳಿದೆ. ಅದ್ಯಾವ್ದು ಅಂತ ನೋಡೋದಾದ್ರೆ ಕಾಂಡಮ್ಸ್, ಡಯಾಫ್ರಾಗ್ಮ್, ಸರ್ವಿಕಲ್ ಕ್ಯಾಪ್ಸ್ ಹಾಗೆ ವಾಲ್ಟ್ಸ್. ಕಾಂಡಮ್ಸ್ ಥಿನ್ ರಬ್ಬರ್ ಆರ್ ಲೇಟೆಕ್ಸ್ ಶೀಟ್. ಕಾಂಡಮ್ಸ್ ಏನಾಗಿರುತ್ತೆ ಅಂದ್ರೆ ಥಿನ್ ರಬ್ಬರ್ ಅಥವಾ ಲೇಟೆಕ್ಸ್ ಶೀಟ್ ಇಂದ ಮಾಡಿರ್ತಾರೆ. ಥಿನ್ ಅಂದ್ರೆ ತುಂಬಾ ತೆಳುವಾಗಿರುತ್ತೆ. ಇದನ್ನ ರಬ್ಬರ್ ಅಥವಾ ಲೇಟೆಕ್ಸ್ ನ ಬಳಸಿ ಮಾಡಿರ್ತಾರೆ. ಲೇಟೆಕ್ಸ್ ಅಂದ್ರೂ ಕೂಡ ಇದು ಒಂದು ಫಾರ್ಮ್ ಆಫ್ ರಬ್ಬರ್, ಇದು ಕೂಡ ರಬ್ಬರೇನೆ. ಯೂಸ್ ಟು ಕವರ್ ಪೆನಿಸ್ ಇನ್ ಮೇಲ್, ವೆಜಿನಾ ಅಂಡ್ ಸರ್ವಿಕ್ಸ್ ಇನ್ ಫಿಮೇಲ್. ಕಾಂಡಮ್ಸ್ ಅಲ್ಲಿ ಫಿಮೇಲ್ ಕಾಂಡಮ್ ಹಾಗೆ ಮೇಲ್ ಕಾಂಡಮ್, 2 ಟೈಪ್ಸ್ ಆಫ್ ಕಾಂಡಮ್ಸ್ ಬರುತ್ತೆ. ಸೊ ಈ ಒಂದು ಕಾಂಡಮ್ಸ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ನ ಕವರ್ ಮಾಡೋದಕ್ಕೆ. ಲೈಕ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪೆನಿಸ್ ಆಗಿರ್ಬೋದು ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ವೆಜಿನಾ ಹಾಗೆ ಸರ್ವಿಕ್ಸ್ ನ ಕವರ್ ಮಾಡೋದಕ್ಕೆ ಕಾಂಡಮ್ಸ್ ನ ಯೂಸ್ ಮಾಡ್ತಾರೆ. ಯೂಸ್ ಇಟ್ ಜಸ್ಟ್ ಬಿಫೋರ್ ಕಾಯ್ಟಸ್. ಇಜಾಕ್ಯುಲೇಟೆಡ್ ಸೆಮೆನ್ ವುಡ್ ನಾಟ್ ಎಂಟರ್ ಇನ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಸೊ ಇಂಟರ್ ಕೋರ್ಸ್ ನ ಟೈಮಲ್ಲಿ ಅಥವಾ ಕಾಯ್ಟಸ್ ನ ಟೈಮಲ್ಲಿ ಕಾಂಡಮ್ಸ್ ನ ಯೂಸ್ ಮಾಡೋದ್ರಿಂದ ಏನಾಗಲ್ಲ ಅಂದ್ರೆ ಸೆಮೆನ್ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಗೆ ಎಂಟರ್ ಆಗಲ್ಲ. ನಿರೋಧ್
ಪಾಪ್ಯುಲರ್ ಬ್ರ್ಯಾಂಡ್ ಆಫ್ ಕಾಂಡಮ್ ಫಾರ್ ಮೇಲ್. ನಿರೋಧ ಏನಾಗಿದೆ ಅಂದ್ರೆ ಮೇಲ್ ಕಾಂಡಮ್ಸ್ ಅಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ ಆಗಿದೆ. ಬೆನಿಫಿಟ್ಸ್ ಆಫ್ ಕಾಂಡಮ್. ಸೊ ಕಾಂಡಮ್ಸ್ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡೋಣ. ಗಿವ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂಡ್ ಏಡ್ಸ್. ಸೊ ಕಾಂಡಮ್ಸ್ ಮೇನ್ ಆಗಿ ಏನ್ ಮಾಡುತ್ತೆ ಅಂದ್ರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ನ ಅಗೇನೆಸ್ಟ್ ಪ್ರೊಟೆಕ್ಷನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಏಡ್ಸ್ ಆಗಿರ್ಬೋದು, HIV, ಈ ರೀತಿಯಾಗಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ನ ವಿರುದ್ಧ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗೆ ಡಿಸ್ಪೋಸಬಲ್ ಆಗಿರುತ್ತೆ ಮತ್ತೆ ಸೆಲ್ಫ್ ಇನ್ಸರ್ಟೆಡ್ ಆಗಿರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಮೇಲ್ ಹಾಗೆ ಫಿಮೇಲ್ ಕಾಂಡಮ್ ನೋಡೋದಕ್ಕೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಇದು ಮೇಲ್ ಕಾಂಡಮ್ ಹಾಗೆ ಇದು ಫಿಮೇಲ್ ಕಾಂಡಮ್. ಬ್ಯಾರಿಯರ್ಸ್ ಯೂಸ್ಡ್ ಫಾರ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಕಾಂಡಮ್ಸ್ ನ ಬಿಟ್ಟು ಬೇರೆ ಯಾವ ಬ್ಯಾರಿಯರ್ಸ್ ಗಳನ್ನ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಯೂಸ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಡಯಾಫ್ರಾಮ್, ಸರ್ವಿಕಲ್ ಕ್ಯಾಪ್ ಹಾಗೆ ವಾಲ್ಟ್ಸ್ ಇದನ್ನ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಆಸ್ ಅ ಬ್ಯಾರಿಯರ್ ಆಗಿ ಯೂಸ್ ಮಾಡ್ತಾರೆ. These are made of rubber that are inserted into female reproductive tract to cover cervix during coitus. ಸೊ ಈ ಒಂದು ಬ್ಯಾರಿಯರ್ಸ್ ಗಳು ಏನಾಗಿರುತ್ತೆ ಅಂದ್ರೆ ರಬ್ಬರ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಸೊ ಈ ಒಂದು ಬ್ಯಾರಿಯರ್ಸ್ ಗಳನ್ನ ಎಲ್ಲಿಗೆ ಇನ್ಸರ್ಟ್ ಮಾಡ್ತಾರೆ ಅಂದ್ರೆ ಸರ್ವಿಕ್ಸ್ ಕವರ್ ಆಗೋ ರೀತಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಬ್ಯಾರಿಯರ್ಸ್ ಗಳನ್ನ ಇನ್ಸರ್ಟ್ ಮಾಡ್ತಾರೆ. ಸೊ ಸರ್ವಿಕ್ಸ್ ನ ಒಳಗಡೆ ಸ್ಪರ್ಮ್ಸ್ ಗಳು ಎಂಟರ್ ಆಗೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ಈ ಒಂದು ಬ್ಯಾರಿಯರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ದೇ ಪ್ರಿವೆಂಟ್ ಎಂಟ್ರಿ ಆಫ್ ಸ್ಪರ್ಮ್ ಥ್ರೂ ಸರ್ವಿಕ್ಸ್. ದೀಸ್ ಆರ್ ರೀಯೂಸಬಲ್. ಸೊ ಈ ಒಂದು ಬ್ಯಾರಿಯರ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ಸ್ಪರ್ಮ್ಸ್ ಗಳು ಸರ್ವಿಕ್ಸ್ ನ ಒಳಗಡೆ ಎಂಟರ್ ಆಗದೆ ಇರೋ ರೀತಿ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಈ ಒಂದು ಬ್ಯಾರಿಯರ್ಸ್ ಗಳು ರೀಯೂಸಬಲ್ ಆಗಿರುತ್ತೆ. ಅಂದ್ರೆ ಈ ಒಂದು ಬ್ಯಾರಿಯರ್ಸ್ ಗಳನ್ನ ಮತ್ತೆ ಮತ್ತೆ ಯೂಸ್ ಮಾಡಬಹುದು. ಈ ಪಿಕ್ಚರ್ ಅಲ್ಲಿ ನೀವು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಯೂಸ್ ಮಾಡೋ ಬ್ಯಾರಿಯರ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ನೋಡಿ, ಇದು ಡಯಾಫ್ರಾಮ್ ಹಾಗೆ ಇದು ಸರ್ವಿಕಲ್ ಕ್ಯಾಪ್ ಮತ್ತೆ ಇದು ವಾಲ್ಟ್ ಕ್ಯಾಪ್. ಸೊ ಬ್ಯಾರಿಯರ್ಸ್ ಗಳು ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್ ಕೆಮಿಕಲ್ ಮೆಥಡ್. ಕೆಮಿಕಲ್ ಮೆಥಡ್ ಅಲ್ಲಿ ಸ್ಪರ್ಮಿಸೈಡಲ್ ಕ್ರೀಮ್ಸ್, ಜಲೀಸ್ ಹಾಗೆ ಫೋಮ್ಸ್ ಬರುತ್ತೆ. ದೀಸ್ ಆರ್ ಆಲ್ಸೋ ಯೂಸ್ಡ್ ಅಲಾಂಗ್ ವಿತ್ ಬ್ಯಾರಿಯರ್ಸ್ ಟು ಇನ್ಕ್ರೀಸ್ ದ ಕಾಂಟ್ರಾಸೆಪ್ಟಿವ್ ಎಫಿಷಿಯನ್ಸಿ. ಇದನ್ನ ಕಾಂಟ್ರಾಸೆಪ್ಟಿವ್ಸ್ ನ ಜೊತೆಗೆ ಯೂಸ್ ಮಾಡ್ತಾರೆ. ಕಾಂಟ್ರಾಸೆಪ್ಟಿವ್ಸ್ ಗಳನ್ನ ಇನ್ನ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಅದರ ಜೊತೆ ಈ ಒಂದು ಕೆಮಿಕಲ್ ಮೆಥಡ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಟ್ರಾಯೂಟರೈನ್ ಡಿವೈಸಸ್. ಶಾರ್ಟ್ ಆಗಿ ಇದನ್ನ IUD ಅಂತ ಹೇಳಿ ಕರೀತಾರೆ. ದಿಸ್ ಡಿವೈಸಸ್ ಆರ್ ಇನ್ಸರ್ಟೆಡ್ ಬೈ ಡಾಕ್ಟರ್ಸ್ ಆರ್ ಎಕ್ಸ್ಪರ್ಟ್ ನರ್ಸಸ್ ಇಂಟು ದ ಯೂಟರಸ್ ಥ್ರೂ ವೆಜಿನಾ. ಸೊ IUD ಏನಿದೆ ಇದನ್ನ ಸೆಲ್ಫ್ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಇದನ್ನ ಡಾಕ್ಟರ್ಸ್ ಅಥವಾ ಎಕ್ಸ್ಪರ್ಟ್ ನರ್ಸಸ್ ಏನ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ಹೇಗೆ ಇನ್ಸರ್ಟ್ ಮಾಡ್ತಾರೆ ಅಂದ್ರೆ ವೆಜಿನಾ ಮುಖಾಂತರ ಯೂಟರಸ್ ನ ಒಳಗಡೆಗೆ ಇಂಟ್ರಾಯೂಟರೈನ್ ಡಿವೈಸಸ್ ಗಳನ್ನ ಇನ್ಸರ್ಟ್ ಮಾಡ್ತಾರೆ. ಇಂಟ್ರಾಯೂಟರೈನ್ ಡಿವೈಸಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಕಾಪರ್ ರಿಲೀಸಿಂಗ್ IUD ಹಾಗೆ ಇನ್ನೊಂದು ಹಾರ್ಮೋನ್ ರಿಲೀಸಿಂಗ್ IUD. ಇನ್ಕ್ರೀಸಸ್ ದ ಫಾಗೋಸೈಟೋಸಿಸ್ ಆಫ್ ಸ್ಪರ್ಮ್ ವಿದಿನ್ ಯೂಟರಸ್. ಸೊ ಈ ಒಂದು ಇಂಟ್ರಾಯೂಟರೈನ್ ಡಿವೈಸ್ ಕೆಲಸ ಏನು ಅಂದ್ರೆ ಯೂಟರಸ್ ನ ಒಳಗಡೆ ಬರೋ ಅಂತ ಸ್ಪರ್ಮ್ಸ್ ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡುತ್ತೆ. ಸ್ಪರ್ಮ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಿ ಫರ್ಟಿಲೈಸೇಷನ್ ಅಕ್ಕರ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಕಾಪರ್ ರಿಲೀಸಿಂಗ್ IUD. Copper ions released to suppress sperm motility and fertilizing capacity. ಕಾಪರ್ ರಿಲೀಸಿಂಗ್ IUD ಏನ್ ಮಾಡುತ್ತೆ ಅಂದ್ರೆ ಕಾಪರ್ ಅಯಾನ್ಸ್ ಗಳನ್ನ ರಿಲೀಸ್ ಮಾಡುತ್ತೆ. ಆ ಒಂದು ಕಾಪರ್ ಅಯಾನ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ಸ್ಪರ್ಮ್ಸ್ ಗಳ ಮೊಟಿಲಿಟಿನ ಡಿಕ್ರೀಸ್ ಮಾಡುತ್ತೆ. ಸ್ಪರ್ಮ್ ಮೊಟಿಲಿಟಿ ಅಂತ ಹೇಳಿದ್ರೆ ಸ್ಪರ್ಮ್ಸ್ ಗಳು ಸ್ವಿಮ್ ಮಾಡೋ ಅಂತ ಕೆಪಾಸಿಟಿನ ಡಿಕ್ರೀಸ್ ಮಾಡುತ್ತೆ. ಹಾಗೆ ಫರ್ಟಿಲೈಸಿಂಗ್ ಕೆಪಾಸಿಟಿನ ಡಿಕ್ರೀಸ್ ಮಾಡುತ್ತೆ. ಹಾರ್ಮೋನ್ ರಿಲೀಸಿಂಗ್ IUD ಮೇಕ್ ದ ಯೂಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್ ಅಂಡ್ ಸರ್ವಿಕ್ಸ್ ಹಾಸ್ಟೈಲ್ ಟು ಸ್ಪರ್ಮ್ಸ್. ಹಾರ್ಮೋನ್ ರಿಲೀಸಿಂಗ್ IUD ಏನ್ ಮಾಡುತ್ತೆ ಅಂದ್ರೆ ಇದು ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡುತ್ತೆ. ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡೋದ್ರ ಮುಖಾಂತರ ಯೂಟರಸ್ ಇಂಪ್ಲಾಂಟೇಶನ್ ಗೆ ಸೂಟೇಬಲ್ ಅಲ್ಲದೆ ಇರೋ ರೀತಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯೂಟರಸ್ ಲೈನಿಂಗ್ ಈ ರೀತಿಯಾಗಿದೆ ಅಂದ್ರೆ ಬ್ಲಾಸ್ಟೋಸಿಸ್ಟ್ ಏನಾಗಬೇಕು, ಬಂದು ಯೂಟರಸ್ ಲೈನಿಂಗ್ ಗೆ ಅಟ್ಯಾಚ್ ಆಗಬೇಕು ಅಲ್ವಾ. ಬ್ಲಾಸ್ಟೋಸಿಸ್ಟ್ ಏನಾಗೋದಕ್ಕಾಗಲ್ಲ ಅಂದ್ರೆ ಯೂಟರಸ್ ಲೈನಿಂಗ್ ಗೆ ಅಟ್ಯಾಚ್ ಆಗೋದಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಯೂಟರಸ್ ಅನ್ಸೂಟೇಬಲ್ ಆಗಿರುತ್ತೆ ಇಂಪ್ಲಾಂಟೇಶನ್ ಗೆ. ಸೊ ಹಾರ್ಮೋನ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ಯೂಟರಸ್ ಇಂಪ್ಲಾಂಟೇಶನ್ ಗೆ ಅನ್ಸೂಟೇಬಲ್ ಆಗೋ ರೀತಿ ಕಂಡೀಷನ್ ನ ಕ್ರಿಯೇಟ್ ಮಾಡಿರುತ್ತೆ. ಹಾಗೆ ಇಲ್ಲಿ ಸರ್ವಿಕ್ಸ್ ಹಾಸ್ಟೈಲ್ ಅಂತ ಇದೆ. ಹಾಸ್ಟೈಲ್ ಅಂತ ಹೇಳಿದ್ರೆ ಅನ್ಫ್ರೆಂಡ್ಲಿ ಅಂತ ಅಥವಾ ಅನ್ಸೂಟೇಬಲ್ ಕಂಡೀಷನ್ ಅಂತ ಹೇಳ್ಬೋದು. ಸರ್ವಿಕ್ಸ್ ರೀಜನ್ ಅಲ್ಲೂ ಕೂಡ ಅನ್ಸೂಟೇಬಲ್ ಕಂಡೀಷನ್ಸ್ ನ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಸ್ಪರ್ಮ್ಸ್ ಗಳೆಲ್ಲ ಡೆಸ್ಟ್ರಾಯ್ ಆಗೋ ರೀತಿ ಮಾಡುತ್ತೆ.
ಈ ಪಿಕ್ಚರಲ್ಲಿ ನೀವು ಹಾರ್ಮೋನಲ್ IUD ಹಾಗೆ ಕಾಪರ್ IUDನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ಹಾರ್ಮೋನಲ್ IUD ಹಾಗೆ ಇದು ಕಾಪರ್ IUD. ಕಾಪರ್ IUDಯ ಮೇಲೆ ಏನಾಗಿದೆ ಅಂದರೆ ಕಾಪರ್ ಲೈನಿಂಗ್ ಆಗಿದೆ. ಇದೆಲ್ಲ ಕಾಪರ್ ಲೈನಿಂಗ್. ನೆಕ್ಸ್ಟು ಓರಲ್ ಕಾಂಟ್ರಾಸೆಪ್ಟಿವ್ಸ್. ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಹೇಳಿದರೆ ಮೌತ್ನ ಮುಖಾಂತರ ತಗೊಳ್ಳೋ ಅಂಥ ಕಾಂಟ್ರಾಸೆಪ್ಟಿವ್ಸ್ನ ನಾವು ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಪಿಲ್ಸ್ ಬರುತ್ತೆ. ಪಿಲ್ಸ್ ಅಂದರೆ ಮಾತ್ರೆ. ಹ್ಯಾವ್ ಟು ಬಿ ಟೇಕನ್ ಡೈಲಿ ಫಾರ್ ಪೀರಿಯಡ್ ಆಫ್ 21 days starting within the first 5 days of menstrual cycle. After a gap of 7 days, it has to be repeated in the same pattern till female desire to prevent conception. ಮೆನ್ಸ್ಟ್ರುವಲ್ ಸೈಕಲಲ್ಲಿ 28 ಡೇಸ್ ಇರುತ್ತೆ ಅಲ್ವಾ ಟೋಟಲ್ ಆಗಿ. ಅದರಲ್ಲಿ 21 ಡೇಸ್ ಏನು ಮಾಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ಗಳನ್ನು ತಗೊತಾ ಹೋಗಬೇಕು. ಇನ್ನು ಉಳಿದಿರೋ 7 ಡೇಸ್ ಗ್ಯಾಪ್ನ ಕೊಡಬೇಕು. ಯಾವಾಗ 7 ಡೇಸ್ ಗ್ಯಾಪ್ ಕೊಡಬೇಕು ಅಂದರೆ ಮೆನ್ಸ್ಟ್ರುವೇಷನ್ ಆಗ್ತಿರೋ ಅಂಥ ಟೈಮಲ್ಲಿ. ಮೆನ್ಸ್ಟ್ರುವೇಷನ್ ಅಂದರೆ ಮೆನ್ಸ್ಟ್ರುವಲ್ ಫ್ಲೋ ಹೋಗ್ತಿರತ್ತೆ ಅಲ್ವಾ, ಆ ಟೈಮಲ್ಲಿ 7 ಡೇಸ್ ಗ್ಯಾಪ್ನ ಕೊಟ್ಟು ಇನ್ನು ಉಳಿದಿರೋ 21 ಡೇಸ್ ಕಂಟಿನ್ಯೂಸ್ ಆಗಿ ಪಿಲ್ಸ್ಗಳನ್ನು ತಗೊತಾ ಹೋಗಬೇಕು. ಎಲ್ಲಿ ತನಕ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅಲ್ಲಿ ತನಕ ಇದೇ ಪ್ಯಾಟರ್ನ್ ಫಾಲೋ ಮಾಡ್ತಾ ಹೋಗಬೇಕು. ಈ ಪಿಕ್ಚರಲ್ಲಿ ನೀವು 28 ಡೇಸ್ ಮೆನ್ಸ್ಟ್ರುವಲ್ ಸೈಕಲ್ನ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಆರೆಂಜ್ ಕಲರಲ್ಲಿ ಏನು ರೀಜನ್ ಕಾಣಿಸ್ತಿದೆ ಇದು 7 ಡೇಸ್ ಮೆನ್ಸ್ಟ್ರುವೇಷನ್ ಪೀರಿಯಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ 7 ಡೇಸ್ ಗ್ಯಾಪ್ನ ಕೊಟ್ಟು ಇನ್ನು ಉಳಿದಿರೋ 21 ಡೇಸ್ ಇದೆ ಅಲ್ವಾ, ಅದಷ್ಟು ದಿನ ಕಂಟಿನ್ಯೂಸ್ ಆಗಿ ಓರಲ್ ಪಿಲ್ಸ್ನ ತಗೊಂತಾ ಹೋಗಬೇಕು. ಅಗೇನ್ ನೆಕ್ಸ್ಟ್ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಇದೇ ಪ್ಯಾಟರ್ನ ಫಾಲೋ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಇಂಜೆಕ್ಷನ್ಸ್. ಪ್ರೊಜೆಸ್ಟಿರಾನ್ಸ್ ಅಲೋನ್ ಆರ್ ಇನ್ ಕಾಂಬಿನೇಷನ್ ವಿತ್ ಈಸ್ಟ್ರೋಜನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಇಂಜೆಕ್ಷನ್ಸ್ ಆರ್ ಇಂಪ್ಲಾಂಟ್ಸ್ ಅಂಡರ್ ಸ್ಕಿನ್. ಇಂಜೆಕ್ಷನ್ಸ್ನ ಮುಖಾಂತರ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಅಥವಾ ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಜೊತೆ ಈಸ್ಟ್ರೋಜನ್ ಹಾರ್ಮೋನ್ಸ್ನ ತಗೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಅವಾಯ್ಡ್ ಆಗುತ್ತೆ. ಪ್ರೊಜೆಸ್ಟಿರಾನ್ ಹಾಗೆ ಈಸ್ಟ್ರೋಜನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಓವರಿಯಿಂದ ಓವಮ್ ರಿಲೀಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ಓವಮ್ ರಿಲೀಸ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಈ ರೀತಿಯಾಗಿ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡುತ್ತೆ. ನೆಕ್ಸ್ಟು ಇಂಪ್ಲಾಂಟ್ಸ್ಗಳು ಕೂಡ ಸೇಮ್ ಅದೇ ರೀತಿ ವರ್ಕ್ ಮಾಡುತ್ತೆ. ಇದು ಪ್ರೊಜೆಸ್ಟಿರಾನ್ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಪ್ರೊಜೆಸ್ಟಿರಾನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಓವರಿಯಿಂದ ಓವಮ್ ರಿಲೀಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ಈ ಪಿಕ್ಚರಲ್ಲಿ ನೀವು ಇಂಪ್ಲಾಂಟ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇಂಪ್ಲಾಂಟ್ನ ಈ ರೀತಿ ಸ್ಕಿನ್ ಲೇಯರ್ ಇರುತ್ತೆ ಅಲ್ವಾ, ಅದರ ಕೆಳಗಡೆ ಇನ್ಸರ್ಟ್ ಮಾಡ್ತಾರೆ. ಪ್ರೊಜೆಸ್ಟಿರಾನ್ ಹಾರ್ಮೋನ್ಸ್ ಆಗಿರ್ಬೋದು ಅಥವಾ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಸ್ನ ಕಾಂಬಿನೇಷನ್ ಇದೆ ಅಲ್ವಾ, ಹಾಗೆ IUD ಡಿವೈಸ್ ಇದೇನಾಗಿದೆ ಅಂದರೆ ಇಂಟರ್ಕೋರ್ಸ್ ಆಗಿ 72 ಅವರ್ಸ್ ಇರುತ್ತೆ ಅಲ್ವಾ, ಆ 72 ಅವರ್ಸ್ನ ಒಳಗಡೆ ಯೂಸ್ ಮಾಡಿದ್ರೂ ಕೂಡ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಆದ್ದರಿಂದ ಇದನ್ನು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಮಾಡಿದಾಗ ಹಾಗೆ ರೇಪ್ ಆಗಿರೋ ಅಂಥ ಸಿಚುವೇಶನಲ್ಲಿ ಈ ಒಂದು ಹಾರ್ಮೋನ್ಸ್ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಸ್ನ ಬಳಸೋದ್ರ ಮುಖಾಂತರ ಅಥವಾ IUD ಡಿವೈಸಸ್ಗಳನ್ನು ಬಳಸೋದ್ರ ಮುಖಾಂತರ ಪಾಸಿಬಲ್ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟು ಸರ್ಜಿಕಲ್ ಮೆಥಡ್ಸ್ ಆರ್ ಸ್ಟೆರಲೈಸೇಷನ್. ನಾವು ಇಲ್ಲಿ ತನಕ ಟೆಂಪ್ರವರಿಯಾಗಿ ಯಾವ ರೀತಿಯಾಗಿ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಇವಾಗ ಪರ್ಮನೆಂಟ್ ಆಗಿ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡೋದಕ್ಕೆ ಯಾವ್ಯಾವ ಮೆಥಡ್ಸ್ಗಳಿದೆ ಅನ್ನೋದನ್ನ ತಿಳ್ಕೊಂತ ಹೋಗೋಣ. Surgical methods or sterilization. Surgical methods is used when male or female partner wanted a terminal method to prevent any more pregnancies. ಯಾವಾಗ ಕಪಲ್ಸಿಗೆ ಇನ್ನು ನೆಕ್ಸ್ಟ್ ಪ್ರೆಗ್ನೆನ್ಸಿ ಬೇಡ ಅಂತ ಅನ್ಸುತ್ತೆ ಆಗ ಸರ್ಜಿಕಲ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. This method blocks gamete transport and prevent conception. ಈ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾಮೆಟ್ ಟ್ರಾನ್ಸ್ಪೋರ್ಟೇಷನ್ ಬ್ಲಾಕ್ ಆಗುತ್ತೆ. ಗ್ಯಾಮೆಟ್ ಟ್ರಾನ್ಸ್ಪೋರ್ಟೇಷನ್ ಬ್ಲಾಕ್ ಆಗೋದ್ರ ಮುಖಾಂತರ ಕನ್ಸೆಪ್ಷನ್ ಪ್ರಿವೆಂಟ್ ಆಗುತ್ತೆ, ಅಂದ್ರೆ ಪ್ರೆಗ್ನೆನ್ಸಿ ಪ್ರಿವೆಂಟ್ ಆಗುತ್ತೆ. ಸರ್ಜಿಕಲ್ ಮೆಥಡ್ಸ್ ಅಲ್ಲಿ ವ್ಯಾಸೆಕ್ಟೊಮಿ ಮತ್ತೆ ಟ್ಯೂಬೆಕ್ಟೊಮಿ ಬರುತ್ತೆ. ವ್ಯಾಸೆಕ್ಟೊಮಿ ಸ್ಟೆರಲೈಸೇಷನ್ ಪ್ರೊಸೀಜರ್ ಇನ್ ಮೇಲ್. ವ್ಯಾಸೆಕ್ಟೊಮಿ ಅಂತ ಹೇಳಿದ್ರೆ ಮೇಲ್ಸ್ ಅಲ್ಲಿ ಮಾಡೋ ಅಂತ ಸ್ಟೆರಲೈಸೇಷನ್ ಪ್ರೊಸೀಜರ್ನ ನಾವು ವ್ಯಾಸೆಕ್ಟೊಮಿ ಅಂತ ಹೇಳಿ ಕರಿತೀವಿ. ಸ್ಟೆರಲೈಸೇಷನ್ ಪ್ರೊಸೀಜರ್ ಅಂತ ಹೇಳಿದ್ರೆ ಸ್ಪರ್ಮ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗದೆ ಇರೋ ರೀತಿ ಮಾಡ್ತಾರೆ. ಅಂದರೆ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗತ್ತೆ, ಬಟ್ ಆದರೆ ಸೆಮೆನಿಗೆ ಏನಾಗಲ್ಲ, ಸ್ಪರ್ಮ್ಸ್ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ. ಯಾಕೆ ಸ್ಪರ್ಮ್ಸ್ಗಳು ಸೆಮೆನಿಗೆ ರೀಚ್ ಆಗಲ್ಲ ಅಥವಾ ಸೆಮೆನಿಗೆ ಟ್ರಾನ್ಸ್ಪೋರ್ಟ್ ಆಗಲ್ಲ ಅಂದರೆ ಸ್ಮಾಲ್ ಪಾರ್ಟ್ ಆಫ್ ವಾಸ್ ಡಿಫರೆನ್ಸ್ ಈಸ್ ರಿಮೂವ್ಡ್ ಆರ್ ಟೈಡ್ ಅಪ್. ಇಲ್ಲಿ ಏನು ಮಾಡಿರ್ತಾರೆ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ವಾಸ್ ಡಿಫರೆನ್ಸ್ ಇರುತ್ತೆ ಅಲ್ವಾ, ಸೊ ಇದನ್ನು ನಾವು ವಾಸ್ ಡಿಫರೆನ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, ಎರಡೂ ಕಡೆ ಈ ರೀತಿಯಾಗಿ ಟ್ಯೂಬ್ ಲೈಕ್
ಸ್ಟ್ರಕ್ಚರ್ ವ್ಯಾಸ್ ಡಿಫರೆನ್ಸ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ವ್ಯಾಸ್ ಡಿಫರೆನ್ಸಲ್ಲಿ ಸ್ಮಾಲ್ ಪೋರ್ಷನ್ನ ಏನು ಮಾಡಿಬಿಟ್ಟಿರ್ತಾರೆ ಅಂದರೆ ಕಟ್ ಮಾಡಿ ರಿಮೂವ್ ಮಾಡಿರ್ತಾರೆ. ಹಾಗೆ ಅದನ್ನು ಟೈಡ್ ಅಪ್ ಮಾಡಿರ್ತಾರೆ. ಟೈಡ್ ಅಪ್ ಅಂದರೆ ಇಲ್ಲಿ ನೋಡಿ ಅದನ್ನು ಗಂಟು ಹಾಕ್ಬಿಟ್ಟಿದ್ದಾರೆ. ಸೊ ಹೀಗೆ ಎರಡೂ ಕಡೆ ವ್ಯಾಸ್ ಡಿಫ್ರೆನ್ಸ್ದ ಎರಡೂ ಕಡೆ ಏನು ಮಾಡಿದ್ದಾರೆ, ಟೈ ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಟೈ ಮಾಡಿರೋದ್ರಿಂದ ಏನಾಗಲ್ಲ ಅಂದರೆ ಟೆಸ್ಟಿಸಲ್ಲಿ ಪ್ರೊಡ್ಯೂಸ್ ಆಗುವಂಥ ಸ್ಪರ್ಮ್ಸು ವ್ಯಾಸ್ ಡಿಫ್ರೆನ್ಸ್ನ ಮುಖಾಂತರ ಸೆಮೆನ್ ತನಕ ರೀಚ್ ಆಗಲ್ಲ. ಸ್ಪರ್ಮ್ಸ್ಗಳೆಲ್ಲ ಏನಾಗಿರುತ್ತೆ ಅಂದರೆ ಈ ಒಂದು ವ್ಯಾಸ್ ಡಿಫ್ರೆನ್ಸ್ ರೀಜನ್ ಇದೆ ಅಲ್ವಾ, ಇಲ್ಲೇನೆ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಆದ್ರಿಂದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ತನಕ ರೀಚ್ ಆಗಲ್ಲ. ಆವಾಗ ಇಜಾಕ್ಯುಲೇಷನ್ನ ಟೈಮಲ್ಲಿ ಏನಾಗುತ್ತೆ ಅಂದರೆ ಬರೀ ಸೆಮೆನ್ ಮಾತ್ರ ರಿಲೀಸ್ ಆಗುತ್ತೆ, ಅದರಲ್ಲಿ ಸ್ಪರ್ಮ್ಸ್ ಇರೋದಿಲ್ಲ. ಆದ್ರಿಂದ ಪ್ರೆಗ್ನೆನ್ಸಿ ಕೂಡ ಅಕ್ಕರ್ ಆಗಲ್ಲ ಅಥವಾ ಫರ್ಟಿಲೈಸೇಷನ್ ಅಕ್ಕರ್ ಆಗಲ್ಲ. ವ್ಯಾಸೆಕ್ಟೊಮಿ ಪ್ರೊಸೀಜರ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋದಾದ್ರೆ ಥ್ರೂ ಸ್ಮಾಲ್ ಇನ್ಸಿಷನ್ ಆನ್ ದ ಸ್ಕ್ರಾಟಮ್ ರೀಜನ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಸ್ಮಾಲ್ ಇನ್ಸಿಷನ್ ಮಾಡ್ತಾರೆ. ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ನೋಡಿ ಇಲ್ಲಿ ಟೆಸ್ಟಿಸ್ ಇದೆ ಅಲ್ವಾ, ಈ ಟೆಸ್ಟಿಸ್ ನ ಸುತ್ತ ಏನಾಗಿರುತ್ತೆ, ಸ್ಕ್ರಾಟಮ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಆ ಸ್ಕ್ರಾಟಮ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸ್ಮಾಲ್ ಇನ್ಸಿಷನ್ ಮಾಡ್ತಾರೆ, ಅಂದ್ರೆ ಸ್ಮಾಲ್ ಕಟ್ ಮಾಡ್ತಾರೆ. ಕಟ್ ಮಾಡಿ ಆ ಒಂದು ಇನ್ಸಿಷನ್ ನ ಮುಖಾಂತರ ಏನಾಗ್ತಾರೆ ಅಂದ್ರೆ ವ್ಯಾಸ್ ಡಿಫರೆನ್ಸ್ ತನಕ ರೀಚ್ ಆಗ್ತಾರೆ. ರೀಚ್ ಆಗಿ ವ್ಯಾಸೆಕ್ಟಮಿ ಪ್ರೊಸೀಜರ್ ನ ಪರ್ಫಾರ್ಮ್ ಮಾಡ್ತಾರೆ. ಈ ಪಿಕ್ಚರ್ ಅಲ್ಲಿ ನೀವು ಕ್ಲೀನ್ ಆಗಿ ವ್ಯಾಸೆಕ್ಟಮಿ ಪ್ರೊಸೀಜರ್ ನ ಅಬ್ಸರ್ವ್ ಮಾಡಬಹುದು. ನೋಡಿ ಈ ರೀಜನ್ ಅಲ್ಲಿ ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡಿ ಎರಡೂ ಕಡೆ ಏನ್ ಮಾಡಿದ್ದಾರೆ, ಟೈ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಸ್ಪರ್ಮ್ಸು ವ್ಯಾಸ್ ಡಿಫರೆನ್ಸ್ ರೀಜನ್ ಅಲ್ಲೇನೆ ಬ್ಲಾಕ್ ಆಗ್ಬಿಡುತ್ತೆ, ಮುಂದೆ ಹೋಗೋದಕ್ಕೆ ಆಗಲ್ಲ. ನೆಕ್ಸ್ಟು ಟ್ಯೂಬೆಕ್ಟೊಮಿ, ಸ್ಟೆರಲೈಸೇಷನ್ ಪ್ರೊಸೀಜರ್ ಇನ್ ಫೀಮೇಲ್ಸ್. ಟ್ಯೂಬೆಕ್ಟೊಮಿ ಅಂತ ಹೇಳಿದ್ರೆ ಫೀಮೇಲ್ಸ್ ಅಲ್ಲಿ ಮಾಡುವಂಥ ಸ್ಟೆರಲೈಸೇಷನ್ ಪ್ರೊಸೀಜರ್. ಅಗೇನ್ ಸ್ಟೆರಲೈಸೇಷನ್ ಅಂತ ಹೇಳಿದ್ರೆ ಎಗ್ ಅಥವಾ ಓವಮ್ ಟ್ರಾನ್ಸ್ಪೋರ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದನ್ನ ಸ್ಟೆರಲೈಸೇಷನ್ ಪ್ರೊಸೀಜರ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ಎಗ್ ಅಥವಾ ಓವಮ್ ಪ್ರೊಡ್ಯೂಸ್ ಆಗತ್ತೆ, ಬಟ್ ಆದ್ರೆ ಏನಾಗಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಗಲ್ಲ ಫೆಲೋಪಿಯನ್ ಟ್ಯೂಬ್ ನ ಮುಖಾಂತರ. ಸ್ಮಾಲ್ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್ ಈಸ್ ರಿಮೂವ್ಡ್ ಆರ್ ಟೈಡ್ ಅಪ್. ಸೊ ನಾವು ವ್ಯಾಸೆಕ್ಟೊಮಿಲಿ ನೋಡಿದ್ವಿ ಅಲ್ವಾ, ಅಲ್ಲಿ ಹೇಗೆ ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡಿ ಟೈ ಮಾಡಿದ್ರು, ಇಲ್ಲೂ ಕೂಡ ಅದೇ ರೀತಿ ಫೆಲೋಪಿಯನ್ ಟ್ಯೂಬ್ ನ ಕಟ್ ಮಾಡಿ ಟೈ ಮಾಡಿರ್ತಾರೆ. ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಇದು ಫೆಲೋಪಿಯನ್ ಟ್ಯೂಬ್. ಫೆಲೋಪಿಯನ್ ಟ್ಯೂಬ್ ನ ಏನ್ ಮಾಡಿದ್ದಾರೆ ಅಂದ್ರೆ ಈ ರೀಜನ್ ಅಲ್ಲಿ ಕಟ್ ಮಾಡಿ ಟೈ ಮಾಡಿದ್ದಾರೆ. ಸೊ ಇದನ್ನೇ ನಾವು ಟ್ಯೂಬೆಕ್ಟೊಮಿ ಅಂತ ಹೇಳಿ ಕರಿತೀವಿ. ಟ್ಯೂಬೆಕ್ಟೊಮಿ ಪ್ರೊಸೀಜರ್ ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋದಾದ್ರೆ ಥ್ರೂ ಎ ಸ್ಮಾಲ್ ಇನ್ಸಿಷನ್ ಇನ್ ದ ಅಬ್ಡಮನ್ ಆರ್ ಥ್ರೂ ವೆಜಿನಾ. ಸೊ ಅಬ್ಡಮನ್ ರೀಜನ್ ಅಲ್ಲಿ ಸ್ಮಾಲ್ ಇನ್ಸಿಷನ್ ಅಥವಾ ಸ್ಮಾಲ್ ಕಟ್ ಮಾಡೋ ಮುಖಾಂತರ ಅಥವಾ ವೆಜಿನಾ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಟ್ಯೂಬೆಕ್ಟಮಿ ಪ್ರೋಸೆಸ್ ನ ಪರ್ಫಾರ್ಮ್ ಮಾಡ್ತಾರೆ. ಈ ಪಿಕ್ಚರ್ ಅಲ್ಲಿ ನೀವು ಟ್ಯೂಬೆಕ್ಟಮಿ ಪ್ರೋಸೆಸ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬಹುದು. ನೋಡಿ ಈ ರೀಜನ್ ಅಲ್ಲಿ ಫೆಲೋಪಿಯನ್ ಟ್ಯೂಬ್ ನ ಕಟ್ ಮಾಡಿ ಏನ್ ಮಾಡಿದ್ದಾರೆ, ಟೈ ಮಾಡಿದ್ದಾರೆ. ಸೊ ಇದರಿಂದ ಏನಾಗೋದಕ್ಕಾಗಲ್ಲ ಅಂದ್ರೆ ಸ್ಪರ್ಮ್ ಮತ್ತೆ ಓವಮ್ ಎರಡು ಕೂಡ ಮೀಟ್ ಆಗೋದಕ್ಕೆ ಆಗಲ್ಲ. ಓವರಿಯಿಂದ ಓವಮ್ ಪ್ರೊಡ್ಯೂಸ್ ಆಗತ್ತೆ, ಬಟ್ ಆದ್ರೆ ಅದು ಫೆಲೋಪಿಯನ್ ಟ್ಯೂಬ್ ಇಂದ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಆಗಲ್ಲ. ಫೆಲೋಪಿಯನ್ ಟ್ಯೂಬ್ ಅಲ್ಲೇ ಏನಾಗುತ್ತೆ, ಬ್ಲಾಕ್ ಆಗ್ಬಿಡುತ್ತೆ. ಹಾಗೆ ಇಲ್ಲಿ ಸ್ಪರ್ಮ್ ಎಂಟರ್ ಆದ್ರೂ ಕೂಡ ಯುಟರಸ್ ರೀಜನ್ಗೆ ಅದು ಆಂಬ್ಯುಲರ್ ರೀಜನ್ ನ ತಲುಪೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಟ್ಯೂಬೆಕ್ಟೊಮಿ ಪ್ರೋಸೆಸ್ ಇಂದ ಪ್ರೆಗ್ನೆನ್ಸಿ ಅಥವಾ ಫರ್ಟಿಲೈಸೇಷನ್ ಅವಾಯ್ಡ್ ಮಾಡಬಹುದು. ದೀಸ್ ಟೆಕ್ನಿಕ್ಸ್ ಆರ್ ಹೈಲಿ ಎಫೆಕ್ಟಿವ್. ಅಂದರೆ ಸರ್ಜಿಕಲ್ ಮೆಥಡ್ಸ್ ಇದೆ ಅಲ್ವಾ, ವ್ಯಾಸೆಕ್ಟೊಮಿ ಆಗಿರ್ಬೋದು, ಟ್ಯೂಬೆಕ್ಟೊಮಿ, ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅಂದರೆ ಇದ್ರ ಮುಖಾಂತರ ಪ್ರೆಗ್ನೆನ್ಸಿ ಅಥವಾ ಫರ್ಟಿಲೈಸೇಷನ್ ಅಕ್ಕರ್ ಆಗುವಂಥ ಚಾನ್ಸಸ್ಸು 99.9% ಏನಾಗಿರುತ್ತೆ ಅಂದರೆ ಇಂಪಾಸಿಬಲ್ ಆಗಿರುತ್ತೆ. ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಸರ್ಜಿಕಲ್ ಮೆಥಡ್ಸ್. ಬಟ್ ರಿವರ್ಸೆಬಿಲಿಟಿ ಈಸ್ ವೆರಿ ಪೂರ್. ರಿವರ್ಸೆಬಿಲಿಟಿ ಈಸ್ ವೆರಿ ಪೂರ್ ಅಂದರೆ ಮತ್ತೆ ಪ್ರೆಗ್ನೆನ್ಸಿ ಅಕ್ಕರ್ ಆಗುವಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಇಲ್ ಎಫೆಕ್ಟ್ಸ್. ಸೊ ಇವಾಗ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಇಂದ ಏನೇನು ಸೈಡ್ ಎಫೆಕ್ಟ್ಸ್ ಆಗತ್ತೆ ಅಂತ ನೋಡ್ತಾ ಹೋಗೋಣ. ನೋಸಿಯಾ ಅಂತ ಹೇಳಿದ್ರೆ ವಾಮಿಟ್ ಮಾಡೋ ರೀತಿ ಆಗೋದಾಗಿರ್ಬೋದು. ಅಬ್ಡಮಿನಲ್ ಪೇನ್, ಸೊ ಅಬ್ಡಮಿನಲ್ ಪೇನ್ ಬರ್ಬೋದು. ಬ್ರೇಕ್ ಥ್ರೂ ಬ್ಲೀಡಿಂಗ್ ಅಂತ ಹೇಳಿದ್ರೆ ಪೀರಿಯಡ್ಸ್ ನ ಬಿಟ್ಟು ಬೇರೆ ಟೈಮಲ್ಲಿ ಬ್ಲೀಡಿಂಗ್ ಅಕ್ಕರ್ ಆಗುವಂಥದ್ದು. ನಾರ್ಮಲ್ ಆಗಿ ಏನಾಗುತ್ತೆ, ಪೀರಿಯಡ್ಸ್ ನ ಟೈಮಲ್ಲಿ ಬ್ಲೀಡಿಂಗ್ ಅಥವಾ ಬ್ಲಡ್ ಫ್ಲೋ ಹೋಗುತ್ತೆ ಅಲ್ವಾ. ಸೊ ಪೀರಿಯಡ್ ಅಲ್ಲದೆ ಇದ್ರೂ ಕೂಡ ಬ್ಲಡ್ ಫ್ಲೋ ಹೋಗ್ತಿರುತ್ತೆ. ಅದನ್ನ ನಾವು ಬ್ರೇಕ್ ಥ್ರೂ ಬ್ಲೀಡಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್. ಸೊ ಹಾಗೆ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಇರ್ರೆಗ್ಯುಲರ್ ಆಗಿ ಅಕ್ಕರ್ ಆಗ್ಬೋದು. ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಕಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಇದನ್ನು ಶಾರ್ಟ್ ಆಗಿ MTP ಅಂತ ಹೇಳಿ ಕರಿತೀವಿ. ಇಂಟೆನ್ಷನಲ್ ಆರ್ ವಾಲಂಟರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ಫುಲ್ ಟರ್ಮ್ ಈಸ್ ಕಾಲ್ಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆರ್ ಇಂಡ್ಯೂಸ್ಡ್ ಅಬೋರ್ಷನ್. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಮಗು ಹುಟ್ಟೋದಕ್ಕಿಂತ ಮುಂಚೆನೆ ಮಗುವಿನ ತಾಯಿ ಏನಿರ್ತಾರೆ ಅವರು ಇಂಟೆನ್ಷನಲಿ ಬೇಕು ಅಂತಾನೆ ವಾಲಂಟಿಯರ್ ಆಗಿ
ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡೋದು ಅಂದರೆ ಸ್ಟಾಪ್ ಮಾಡೋದು. ಅದನ್ನು ನಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ MTP ಅಥವಾ ಇಂಡ್ಯೂಸ್ಡ್ ಅಬೋಷನ್ ಅಂತ ಹೇಳಿ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಮಗು ಹುಟ್ಟೋದಕ್ಕಿಂತ ಮುಂಚೆ ಪ್ರೆಗ್ನೆನ್ಸಿನ ಸ್ಟಾಪ್ ಮಾಡೋದು ಅಂದರೆ ಮಗು ಬೇಡ ಅಂತ ತೆಗ್ಸೋ ಅಂತ ಒಂದು ಪ್ರೋಸೆಸ್ನ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಥವಾ ಇಂಡ್ಯೂಸ್ಡ್ ಅಬೋಷನ್ ಅಂತ ಹೇಳಿ ಕರಿತೀವಿ. ನಿಯರ್ಲಿ 45 to 50 million induced abortion are performed in a year all over the world. ಸೊ ಆಲ್ ಓವರ್ ದ ವರ್ಲ್ಡ್ ನ ಕನ್ಸಿಡರ್ ಮಾಡಿದ್ರೆ 1 year ಅಲ್ಲಿ 45 to 50 million ಅಷ್ಟು ಅಬೋಷನ್ಸ್ ನಡೆಯುತ್ತೆ. MTP ಅಥವಾ ಇಂಡ್ಯೂಸ್ಡ್ ಅಬೋಷನ್ ನ ಕೆಲವರು ಏನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇವಾಗ ಮಗು ಹುಟ್ಟೋದಕ್ಕಿಂತ ಮುಂಚೆನೆ ಆ ಮಗು ಗಂಡ್ ಮಗುನ ಅಥವಾ ಹೆಣ್ ಮಗುನ ಅಂತ ತಿಳ್ಕೊಬಿಟ್ಟು ಹೆಣ್ ಮಗು ಆಗಿದ್ರೆ ಅದನ್ನ ಅಬೋಷನ್ ಮಾಡಿಸ್ಬಿಡ್ತಿದ್ರು. ಸೊ ಅದಕ್ಕೆ ಗವರ್ನಮೆಂಟ್ ಏನ್ ಮಾಡ್ತು ಅಂದ್ರೆ ಜನರು ಈ ರೀತಿ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಅಬೋಷನ್ ನ ಲೀಗಲೈಸ್ ಮಾಡ್ತು. ಲೀಗಲೈಸ್ ಅಂತ ಹೇಳಿದ್ರೆ ಸರ್ಟೆನ್ ಕಂಡೀಷನ್ಸ್ ಗಳನ್ನ ತಂದ್ರು. ಅಂದ್ರೆ ಇವಾಗ ಆ ಮಗುವಿಂದ ಅಥವಾ ಆ ಪ್ರೆಗ್ನೆನ್ಸಿಯಿಂದ ತಾಯಿಯ ಜೀವಕ್ಕೆ ಅಪಾಯ ಇದೆ, ತೊಂದರೆ ಇದೆ ಅನ್ನೋ ರೀತಿಯಾದ ಸಿಚುವೇಶನ್ ಅಲ್ಲಿ ಅಬೋಷನ್ ಮಾಡಿಸ್ಬೋದು ಅನ್ನೋ ರೀತಿ. ಹಾಗೆ ಆ ಒಂದು ಮಗುವಿನ ಲೈಫ್ ಅಥವಾ ಆ ಮಗುವಿಗೆ ಮೆಂಟಲ್ ಅಥವಾ ಫಿಸಿಕಲ್ ಡಿಸೇಬಿಲಿಟಿ ಇದೆ ಅನ್ನೋಂಥ ಸಂದರ್ಭದಲ್ಲಿ ಅಬೋಷನ್ ಮಾಡಿಸ್ಬೋದು ಅನ್ನೋ ರೀತಿ ಕಂಡೀಷನ್ಸ್ ಗಳನ್ನ ತಂದ್ರು. ಇದರಿಂದ ಅಬೋಷನ್ ಮಿಸ್ಯೂಸ್ ಆಗೋದು ಕಮ್ಮಿ ಆಯಿತು. MTP ಆರ್ ಕನ್ಸಿಡರ್ಡ್ ಸೇಫ್ ಡ್ಯೂರಿಂಗ್ ಫಸ್ಟ್ ಟರ್ಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ. ಅಂದರೆ ಪ್ರೆಗ್ನೆನ್ಸಿಯ ಫಸ್ಟ್ ಟರ್ಮಿಸ್ಟರ್ ಇರುತ್ತೆ ಅಲ್ವಾ, ಆಗ ಅಬೋಷನ್ ಮಾಡಿಸಿದ್ರೆ ಹೆಚ್ಚು ಸೇಫ್ ಆಗಿರುತ್ತೆ. ಫಸ್ಟ್ ಟರ್ಮಿಸ್ಟರ್ ಅಂತ ಹೇಳಿದ್ರೆ ಮೊದಲ 3 ತಿಂಗಳೇನಿರುತ್ತೆ ಪ್ರೆಗ್ನೆನ್ಸಿಯ ಫಸ್ಟ್ 3 months, ಅದನ್ನು ನಾವು ಫಸ್ಟ್ ಟರ್ಮಿಸ್ಟರ್ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು 3 monthsನ ಒಳಗಡೆ ಅಬೋಷನ್ ಮಾಡಿಸಿದ್ರೆ ಸೇಫ್ ಆಗಿರುತ್ತೆ, ಹೆಲ್ತ್ಗೆ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೆಕೆಂಡ್ ಟರ್ಮಿಸ್ಟರ್ ಅಬೋಷನ್ಸ್ ಆರ್ ಮೋರ್ ರಿಸ್ಕಿಯರ್. ಸೆಕೆಂಡ್ ಟರ್ಮಿಸ್ಟರ್ ಅಲ್ಲಿ ಅಬೋಷನ್ ಮಾಡಿಸೋದ್ರಿಂದ ರಿಸ್ಕ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಟರ್ಮಿಸ್ಟರ್ ಅಂತ ಹೇಳಿದ್ರೆ ನೆಕ್ಸ್ಟ್ 3 months, 4th month ಇಂದ 6th month ಒಳಗಡೆ ಬರೋ ಅಂತ ಟೈಮ್ ಪೀರಿಯಡ್ ನ ಸೆಕೆಂಡ್ ಟರ್ಮಿಸ್ಟರ್ ಅಂತ ಹೇಳಿ ಕರಿತೀವಿ. ಸೊ 4ನೇ ತಿಂಗಳಿಂದ 6ನೇ ತಿಂಗಳ ಒಳಗಡೆ ಏನು ಟೈಮ್ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅದನ್ನ ನಾವು ಸೆಕೆಂಡ್ ಟರ್ಮಿಸ್ಟರ್ ಅಂತ ಹೇಳಿ ಕರಿತೀವಿ. ಆ ಟೈಮಲ್ಲಿ ಅಬೋಷನ್ ಮಾಡಿಸೋದ್ರಿಂದ ಸರ್ವಿಕ್ಸ್ ಟೇರ್ ಆಗ್ಬೋದು ಅಥವಾ ಯುಟರಸ್ ನ ಒಳಗಡೆ ಬ್ಲಡ್ ಕ್ಲಾಟ್ಸ್ ಆಗ್ಬೋದು, ಬ್ಲಡ್ ಫ್ಲೋ ಜಾಸ್ತಿ ಹೋಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಫಸ್ಟ್ ಟರ್ಮಿಸ್ಟರ್ ಅಲ್ಲೇ ಇದ್ದಾಗ ಅಬೋಷನ್ ಮಾಡಿಸಿದ್ರೆ ಸೇಫ್ ಆಗಿರುತ್ತೆ. ನೆಕ್ಸ್ಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಶಾರ್ಟ್ ಆಗಿ STD ಅಂತ ಹೇಳಿ ಕರೀತಾರೆ. ಡಿಸೀಸಸ್ ಆರ್ ಇನ್ಫೆಕ್ಷನ್ಸ್ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುಯಲ್ ಇಂಟರ್ಕೋರ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಯಾವ ಡಿಸೀಸ್ಗಳು ಸೆಕ್ಷುಯಲ್ ಇಂಟರ್ಕೋರ್ಸ್ನ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಆ ರೀತಿಯಾದ ಡಿಸೀಸಸ್ಗಳನ್ನು ನಾವು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಥವಾ STD ಅಂತ ಹೇಳಿ ಕರಿತೀವಿ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಿಗೆ ಇನ್ನು ಬೇರೆ ಬೇರೆ ನೇಮ್ಸ್ಗಳಿದೆ. ವೆನೆರಲ್ ಡಿಸೀಸ್ ಅಥವಾ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳಿ ಕೂಡ ಕರಿತೀವಿ. ನಿಮಗೆ ಕೆಲವು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಅದು ಯಾವ್ದ್ಯಾವುದು ಅಂತ ನೋಡ್ತಾ ಹೋಗೋಣ. ಗೊನೇರಿಯಾ, ಸಿಫಿಲಿಸ್, ಜೆನಿಟಲ್ ಹರ್ಬ್ಸ್, ಕ್ಲೆಮೈಡಿಯಾಸಿಸ್, ಜೆನಿಟಲ್ ವಾರ್ಡ್ಸ್, ಟ್ರೈಕೋಮೋನಿಯಾಸಿಸ್, ಹೆಪಾಟಿಟಿಸ್ B, HIV ಹಾಗೆ ಏಡ್ಸ್. HIV ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಏಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಡಿಸೀಸಸ್ಗಳಲ್ಲಿ HIV ಡಿಸೀಸ್ ಇದೆ ಅಲ್ವಾ, ಇದು ತುಂಬಾ ಡೇಂಜರಸ್ ಡಿಸೀಸ್. ಹೆಪಾಟಿಟಿಸ್ B, HIV ಹಾಗೆ ಜೆನಿಟಲ್ ಹರ್ಬ್ಸ್ ಇದಿಷ್ಟನ್ನ ಬಿಟ್ಟು ಇನ್ನ ಮಿಕ್ಕಿದೆಲ್ಲ ಡಿಸೀಸಸ್ಗಳನ್ನ ಕ್ಯೂರ್ ಮಾಡ್ಬೋದು. ಬಟ್ ಆದ್ರೆ HIV, ಏಡ್ಸ್ ಆಗಿರ್ಬೋದು, ಹೆಪಾಟಿಟಿಸ್ B ಮತ್ತೆ ಜೆನಿಟಲ್ ಹರ್ಬ್ಸ್ ಈ ಒಂದು ಡಿಸೀಸಸ್ಗಳನ್ನ ಕ್ಯೂರ್ ಮಾಡೋದಕ್ಕೆ ಆಗಲ್ಲ. STD ಟ್ರಾನ್ಸ್ಮಿಟೆಡ್ ಟು ಅದರ್ ಪರ್ಸನ್ ಥ್ರೂ, ಅಂದ್ರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದೆ ಅಲ್ವಾ, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶೇರಿಂಗ್ ಇಂಜೆಕ್ಷನ್ ನೀಡಲ್ಸ್, ಅಂದ್ರೆ ಒಬ್ಬರಿಗೆ ಬಳಸಿದ ಇಂಜೆಕ್ಷನ್ ನ ಇನ್ನೊಬ್ಬರಿಗೆ ಬಳಸಿದ್ರೆ ಆಗ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಟ್ರಾನ್ಸ್ಫರ್ ಆಗುತ್ತೆ. ಆದ್ರಿಂದ ಒಬ್ರಿಗೆ ಬಳಸಿರೋ ಅಂತ ಇಂಜೆಕ್ಷನ್ ನೀಡಲ್ಸ್ ಗಳನ್ನ ಇನ್ನೊಬ್ರಿಗೆ ಬಳಸಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಏನ್ ಮಾಡ್ಬೇಕು, ಹೊಸ ನೀಡಲ್ಸ್ ಗಳನ್ನ ಯೂಸ್ ಮಾಡಬೇಕು. ಶೇರಿಂಗ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಸರ್ಜರಿ ಮಾಡುವಾಗ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ನ ಕೂಡ ಅಷ್ಟೇ, ಒಬ್ರಿಗೆ ಬಳಸಿದನ್ನ ಇನ್ನೊಬ್ರಿಗೆ ಬಳಸಬಾರ್ದು. ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಗಳನ್ನ ಟ್ರೀಟ್ ಮಾಡೋದ್ರಿಂದನೂ ಕೂಡ STDಗಳು ಹರಡತ್ತೆ. ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್. ಒಬ್ಬರಿಂದ ಇನ್ನೊಬ್ಬರಿಗೆ ಬ್ಲಡ್ನ ಟ್ರಾನ್ಸ್ಫರ್ ಮಾಡುವಾಗ ಫಸ್ಟ್ ಬ್ಲಡ್ನ ಟೆಸ್ಟ್ ಮಾಡಿ ಆಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಏನಕ್ಕೆ ಅಂದರೆ
STD ಡಿಸೀಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತ ಚಾನ್ಸಸ್ ಇರೋದ್ರಿಂದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಬ್ಲಡ್ ನ ಟೆಸ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ಡ್ ಫ್ರಮ್ ಇನ್ಫೆಕ್ಟೆಡ್ ಮದರ್ ಟು ಫೀಟಸ್. ಹಾಗೆ STD ಏನಾಗುತ್ತೆ ಅಂದ್ರೆ ಮದರ್ನ ಒಳಗಡೆ ಇರುವಂತ ಫೀಟಸ್, ಮದರ್ನ ಯುಟರಸ್ ಅಲ್ಲಿ ಗ್ರೋ ಆಗ್ತಿರುವಂತ ಫೀಟಸ್ಗೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸಿಂಪ್ಟಮ್ಸ್ ಇನ್ ಜೆನಿಟಲ್ ರೀಜನ್. STD ಡಿಸೀಸ್ ಗಳೇನ್ ಮಾಡುತ್ತೆ ಅಂದ್ರೆ ಜೆನಿಟಲ್ ರೀಜನ್ ಅಲ್ಲಿ ಸಿಂಪ್ಟಮ್ಸ್ ಗಳನ್ನ ತೋರಿಸುತ್ತೆ. ಯಾವ ಸಿಂಪ್ಟಮ್ಸ್ ಗಳನ್ನ ತೋರಿಸುತ್ತೆ ಅಂತ ನೋಡೋದಾದ್ರೆ ಇಚ್ಚಿಂಗ್, ಹಾಗೆ ಫ್ಲೂಯಿಡ್ ಡಿಸ್ಚಾರ್ಜ್, ಸ್ಲೈಟ್ ಪೇನ್ ಮತ್ತೆ ಸ್ವೆಲ್ಲಿಂಗ್. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋರಿಗೆ ಜೆನಿಟಲ್ ರೀಜನ್ ಅಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಅಥವಾ ಫ್ಲೂಯಿಡ್ ಡಿಸ್ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಆ ಒಂದು ರೀಜನ್ ಅಲ್ಲಿ ಪೇನ್ ಬರ್ಬೋದು, ಹಾಗೆ ಸ್ವೆಲ್ಲಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. Infected females may be asymptomatic and may remain undetected for long time. ಕೆಲವು ಫಿಮೇಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಗಳನ್ನೇ ತೋರಿಸೋದಿಲ್ಲ, ಅಥವಾ ತುಂಬಾ ವರ್ಷಗಳ ತನಕ ಅವರಿಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದೆ ಅನ್ನೋದೇ ಅವರಿಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಪ್ರಿವೆನ್ಷನ್. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ನ ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ. ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಆರ್ ಮಲ್ಟಿಪಲ್ ಪಾರ್ಟ್ನರ್ಸ್. ಗೊತ್ತಿಲ್ಲದೇ ಇರುವಂತ ಪಾರ್ಟ್ನರ್ಸ್ ನ ಜೊತೆ ಆಗ್ಲಿ ಅಥವಾ ಒಬ್ರಿಗಿಂತ ಹೆಚ್ಚು ಪಾರ್ಟ್ನರ್ಸ್ ನ ಜೊತೆ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಅವಾಯ್ಡ್ ಮಾಡಬೇಕು. ಆಲ್ವೇಸ್ ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ ಕಾಯ್ಟಸ್. ಪ್ರತಿ ಸಲ ಇಂಟರ್ಕೋರ್ಸ್ ಅಥವಾ ಕಾಯ್ಟಸ್ ನ ಟೈಮಲ್ಲಿ ಕಾಂಟ್ರಾಸೆಪ್ಟಿವ್ಸ್ ಅಥವಾ ಕಾಂಡಮ್ಸ್ ನ ಯೂಸ್ ಮಾಡೋದ್ರಿಂದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಗಳನ್ನ ಅವಾಯ್ಡ್ ಮಾಡಬಹುದು. ಇನ್ ಕೇಸ್ ಆಫ್ ಡೌಟ್, ಒನ್ ಶುಡ್ ಗೋ ಟು ಕ್ವಾಲಿಫೈಡ್ ಡಾಕ್ಟರ್ ಫಾರ್ ಅರ್ಲಿ ಡಿಟೆಕ್ಷನ್. ಏನಾದ್ರೂ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಂದ್ಬಿಟ್ಟಿದ್ಯಾ ಅನ್ನೋ ಒಂದು ಡೌಟ್ ಇದ್ರೆ ಆಗ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾದಂತ ಮೆಡಿಕೇಶನ್ಸ್ ಗಳನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು. ಇನ್ಫರ್ಟಿಲಿಟಿ. ಇನೆಬಿಲಿಟಿ ಟು ಕನ್ಸೀವ್ ಆರ್ ಪ್ರೊಡ್ಯೂಸ್ children even after 2 years of unprotected sex is called infertility. 2 ವರ್ಷದಿಂದನೂ ಕೂಡ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕನ್ಸೀವ್ ಆಗಿಲ್ಲ ಅಂದ್ರೆ ಅಥವಾ ಪ್ರೆಗ್ನೆನ್ಸಿ ಅಕ್ಕರ್ ಆಗಿಲ್ಲ ಅಂದ್ರೆ ಈ ರೀತಿಯಾದ ಕಂಡೀಷನ್ ನಾವು ಇನ್ಫರ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಇನ್ಫರ್ಟಿಲಿಟಿಗೆ ಸೊಲ್ಯೂಷನ್ ಏನು ಅಂತ ನೋಡೋದಾದ್ರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯ ಮುಖಾಂತರ ಇನ್ಫರ್ಟಿಲಿಟಿಗೆ ಸೊಲ್ಯೂಷನ್ ಇದೆ. ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಆಗಿರ್ಬೋದು, ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್, ಇದೆಲ್ಲದೂ ಕೂಡ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯ ಅಂಡರ್ ಅಲ್ಲಿ ಬರುತ್ತೆ. ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಲ್ಲಿ ಅಗೇನ್ ಡಿಫ್ರೆಂಟ್ ಪ್ರೋಸೆಸ್ ಗಳು ಇನ್ವಾಲ್ವ್ ಆಗಿರುತ್ತೆ. ಅದ್ಯಾವ್ದು ಅಂತ ನೋಡೋದಾದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್, ಎಂಬ್ರಿಯೋ ಟ್ರಾನ್ಸ್ಫರ್, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ಹಾಗೆ ಇಂಟ್ರಾಯುಟೆರೈನ್ ಟ್ರಾನ್ಸ್ಫರ್. ಇನ್ವಿಟ್ರೋ ಫರ್ಟಿಲೈಸೇಷನ್ ಅಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಗ್ಯಾಮೆಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಮೇಲ್ ಇಂಡಿವಿಜುವಲ್ ಇಂದ ಮೇಲ್ ಗ್ಯಾಮೆಟ್ ಸ್ಪರ್ಮ್ಸ್ ನ ಕಲೆಕ್ಟ್ ಮಾಡ್ಕೊಂತಾರೆ, ಹಾಗೆ ಫಿಮೇಲ್ ಇಂಡಿವಿಜುವಲ್ ಇಂದ ಫಿಮೇಲ್ ಗ್ಯಾಮೆಟ್ ಓವಮ್ಸ್ ನ ಕಲೆಕ್ಟ್ ಮಾಡ್ಕೊಂತಾರೆ. ಗ್ಯಾಮೆಟ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಮೇಲ್ ಹಾಗೆ ಫಿಮೇಲ್ ಇಂಡಿವಿಜುವಲ್ಸ್ ಗಳಿಗೆ ಸರ್ಟೆನ್ ಮೆಡಿಕೇಶನ್ಸ್ ಗಳನ್ನ ಕೊಟ್ಟಿರ್ತಾರೆ. ಫಿಮೇಲ್ ಇಂಡಿವಿಜುವಲ್ಸ್ ಗಳಿಗೆ ಮೆಡಿಕೇಶನ್ ನ ಕೊಟ್ಟು ಒಂದಕ್ಕಿಂತ ಹೆಚ್ಚು ಓವಮ್ ಪ್ರೊಡ್ಯೂಸ್ ಆಗೋ ಹಾಗೆ ಮಾಡ್ತಾರೆ, ಹಾಗೆ ಓವರಿಯಿಂದ ಒಂದಕ್ಕಿಂತ ಹೆಚ್ಚು ಓವಮ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಗ್ಯಾಮೆಟ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫರ್ಟಿಲೈಸ್ ಆಗೋ ಹಾಗೆ ಮಾಡ್ತಾರೆ. ಲ್ಯಾಬೊರೇಟರಿಯ ಒಳಗಡೆ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗೋದಕ್ಕೆ ಬೇಕಾಗಿರುವಂತ ಸೂಟೇಬಲ್ ಕಂಡೀಷನ್ಸ್ ನ ಕ್ರಿಯೇಟ್ ಮಾಡಿ ಲ್ಯಾಬೊರೇಟರಿಯಲ್ಲೇನೆ ಫರ್ಟಿಲೈಸ್ ಮಾಡ್ತಾರೆ. ಲ್ಯಾಬೊರೇಟರಿಯ ಒಳಗಡೆ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗೋದಕ್ಕೆ ಸೂಟಬಲ್ ಕಂಡೀಷನ್ಸ್ ಗಳನ್ನ ಕ್ರಿಯೇಟ್ ಮಾಡಿ ನಮ್ಮ ಬಾಡಿಯಿಂದ ಹೊರಗಡೆನೆ ಫರ್ಟಿಲೈಸ್ ಮಾಡ್ತಾರೆ ಅಲ್ವಾ, ಸೊ ಅದನ್ನ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಫರ್ಟಿಲೈಸೇಷನ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡು ಕೂಡ ಫ್ಯೂಷನ್ ಆಗುತ್ತೆ ಅಲ್ವಾ, ಫ್ಯೂಷನ್ ಆಗಿ ನೆಕ್ಸ್ಟ್ ಏನ್ ಫಾರ್ಮೇಶನ್ ಮಾಡುತ್ತೆ, ಝೈಗೋಟ್ ನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಝೈಗೋಟ್ ಏನಾಗುತ್ತೆ ನೆಕ್ಸ್ಟ್ ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಮೈಟಾಟಿಕ್ ಡಿವಿಷನ್ ಆಗಿ ಏನಾಗುತ್ತೆ ನೆಕ್ಸ್ಟ್ 2 ಸೆಲ್ಲೆಡ್ ಸ್ಟೇಜ್, ಅದಾದ್ಮೇಲೆ 4 ಸೆಲ್ಲೆಡ್ ಸ್ಟೇಜ್, ಹಾಗೆ 8 ಸೆಲ್ಲೆಡ್ ಸ್ಟೇಜ್ ನ ಫಾರ್ಮೇಶನ್ ಮಾಡ್ಕೊಡುತ್ತೆ ಅಲ್ವಾ. ಎಂಬ್ರಿಯೋ 8 ಸೆಲ್ಲೆಡ್ ಸ್ಟೇಜ್ ಅಲ್ಲಿ ಇದ್ರೆ ಆಗ ಅದನ್ನ ಫೆಲೋಪಿಯನ್ ಟ್ಯೂಬ್ ನ ಒಳಗಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. 8 ಸೆಲ್ಲೆಡ್ ಸ್ಟೇಜ್ಗಿಂತ ಜಾಸ್ತಿ ಏನಾದರೂ ಎಂಬ್ರಿಯೋ ಡಿವೈಡ್ ಆಗಿದ್ರೆ ಆಗ ಅದನ್ನ ಡೈರೆಕ್ಟ್ ಆಗಿ ಯುಟರಸ್ ನ ಒಳಗಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಜಿಫ್ಟ್ ಅಂತ ಹೇಳಿದ್ರೆ ಎಂಬ್ರಿಯೋ 8 ಸೆಲ್ಲೆಡ್ ಸ್ಟೇಜ್ ಅಲ್ಲಿ ಇದ್ದಾಗ ಅದನ್ನ ಫೆಲೋಪಿಯನ್ ಟ್ಯೂಬಿಗೆ ಟ್ರಾನ್ಸ್ಫರ್ ಮಾಡುವಂತ ಪ್ರೋಸೆಸ್ ನ ಜಿಫ್ಟ್ ಅಥವಾ ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೀವಿ. 8 ಸೆಲ್ಲೆಡ್ ಸ್ಟೇಜ್ ಗಿಂತ ಝೈಗೋಟ್ ಜಾಸ್ತಿ ಡಿವೈಡ್ ಆಗಿದ್ರೆ ಆಗ ಅದನ್ನ ಡೈರೆಕ್ಟ್ ಆಗಿ ಯುಟರಸ್ ಗೆ ಟ್ರಾನ್ಸ್ಪೋರ್ಟ್
ಔಟ್ ಮಾಡೋ ಅಂಥ ಪ್ರೋಸೆಸ್ನ ಇಂಟ್ರಾಯೂಟರೈನ್ ಟ್ರಾನ್ಸ್ಫರ್ IUT ಅಂತ ಹೇಳಿ ಕರಿತೀವಿ. ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಫಸ್ಟ್ ಏನು ಮಾಡ್ತಾರೆ, ಇನ್ವಿಟ್ರೋ ಫರ್ಟಿಲೈಸೇಷನ್ ಮಾಡ್ತಾರೆ. ಅಂದರೆ ಓವಮ್ ಮತ್ತು ಸ್ಪರ್ಮ್ನ ಲ್ಯಾಬೊರೇಟರಿ ಕಂಡೀಷನ್ನ ಒಳಗಡೆ ಫರ್ಟಿಲೈಸ್ ಮಾಡ್ತಾರೆ. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ ಝೈಗೋಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಝೈಗೋಟು ಡಿವೈಡ್ ಆಗಿ ಎಂಬ್ರಿಯೋನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ. ಎಂಬ್ರಿಯೋ 8 ಸೆಲ್ಲೆಡ್ ಸ್ಟೇಜಲ್ಲಿ ಇದ್ದಾಗ ಅದನ್ನು ಫೆಲೋಪಿಯನ್ ಟ್ಯೂಬಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಜಿಫ್ಟ್ ಅಂತ ಹೇಳಿ ಕರಿತೀವಿ. 8 ಸೆಲ್ಲೆಡ್ ಸ್ಟೇಜಿಗಿಂತ ಜಾಸ್ತಿ ಡಿವೈಡ್ ಆಗಿದ್ರೆ ಆಗ ಆ ಒಂದು ಎಂಬ್ರಿಯೋನ ಯುಟರಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ಇಂಟ್ರಾಯೂಟರೈನ್ ಟ್ರಾನ್ಸ್ಫರ್ IUT ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಯುಟರಸ್ನ ಒಳಗಡೆ ಬೇಬಿ ಡೆವಲಪ್ ಆಗುತ್ತೆ. ನೆಕ್ಸ್ಟು ಗ್ಯಾಮೆಟ್ ಇಂಟ್ರಾಫಿಲೋಪಿಯನ್ ಟ್ರಾನ್ಸ್ಫರ್, ಶಾರ್ಟ್ ಆಗಿ ಗಿಫ್ಟ್ ಅಂತ ಹೇಳಿ ಕರೀತಾರೆ. ಗ್ಯಾಮೆಟ್ ಇಂಟ್ರಾಫಿಲೋಪಿಯನ್ ಟ್ರಾನ್ಸ್ಫರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಫಿಮೇಲ್ ಇಂಡಿವಿಜುವಲ್ಗೆ ಓವರಿಯಿಂದ ಓವಮ್ನ ಪ್ರೊಡ್ಯೂಸ್ ಮಾಡೋ ಅಂತ ಎಬಿಲಿಟಿ ಇರೋದಿಲ್ಲ. ಗಿಫ್ಟ್ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ಡೋನರ್ ಇಂಡಿವಿಜುವಲಿಂದ ಓವಮ್ನ ಕಲೆಕ್ಟ್ ಮಾಡ್ಕೊತಾರೆ, ಹಾಗೆ ಮೇಲ್ ಇಂಡಿವಿಜುವಲಿಂದ ಸ್ಪರ್ಮ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಎರಡನ್ನೂ ಕೂಡ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಫೆಲೋಪಿಯನ್ ಟ್ಯೂಬಿಗೆ ಇಂಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಓವಮ್ ಮತ್ತು ಸ್ಪರ್ಮ್ ಎರಡು ಕೂಡ ಫೆಲೋಪಿಯನ್ ಟ್ಯೂಬಲ್ಲಿ ಫರ್ಟಿಲೈಸ್ ಆಗಿ ಪ್ರೆಗ್ನೆನ್ಸಿ ಅಕ್ಕರಾಗುತ್ತೆ. ನೆಕ್ಸ್ಟು ಯುಟರಸ್ನ ಒಳಗಡೆ ಬೇಬಿ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಫ್ಟ್ ಮೆಥಡ್ನ ಯಾವ ರೀತಿಯಾದ ಫಿಮೇಲ್ ಇಂಡಿವಿಜುವಲ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಫಿಮೇಲ್ ಇಂಡಿವಿಜುವಲ್ನ ಓವರಿಯಿಂದ ಓವಮ್ಗಳು ಪ್ರೊಡ್ಯೂಸ್ ಆಗ್ತಿರಲ್ಲ, ಬಟ್ ಆದರೆ ಆ ಒಂದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ, ಆ ಒಂದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫರ್ಟಿಲೈಸೇಷನ್ ಆಗುವಂತ ಎಲ್ಲಾ ಸೂಟಬಲ್ ಕಂಡೀಷನ್ಸ್ಗಳು ಇರುತ್ತೆ. ಆ ರೀತಿಯಾದ ಫಿಮೇಲ್ ಇಂಡಿವಿಜುವಲ್ ಅಲ್ಲಿ ಗಿಫ್ಟ್ ಟೆಕ್ನಿಕ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ICSI. ಈ ಪಿಕ್ಚರಲ್ಲಿ ನೀವು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಮೇಯ್ನ್ ಆಗಿ ಏನು ಮಾಡ್ತಾರೆ ಅಂದರೆ ಲ್ಯಾಬೊರೇಟರಿ ಕಂಡೀಷನಲ್ಲಿ ಓವಮ್ ಮತ್ತು ಸ್ಪರ್ಮ್ನ ಫ್ಯೂಸ್ ಮಾಡ್ತಾರೆ. ಈ ಒಂದು ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಪರ್ಮ್ನ ಡೈರೆಕ್ಟ್ ಆಗಿ ಎಗ್ನ ಸೈಟೋಪ್ಲಾಸಮ್, ಎಗ್ ಅಥವಾ ಓವಮ್ದು ಸೈಟೋಪ್ಲಾಸಮ್ ಇರುತ್ತೆ ಅಲ್ವಾ, ಅಲ್ಲಿಗೆ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡ್ತಾರೆ. ಅದನ್ನು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಓವಮ್ ಅಥವಾ ಎಗ್. ಸೊ ಇದರ ಒಂದು ಸೈಟೋಪ್ಲಾಸಮ್ ಏನಿದೆ ಅಲ್ಲಿಗೆ ಏನು ಮಾಡಿದ್ದಾರೆ ಅಂದರೆ ಡೈರೆಕ್ಟ್ ಆಗಿ ಸ್ಪರ್ಮ್ ಇಂಜೆಕ್ಟ್ ಮಾಡಿದ್ದಾರೆ. ಇದನ್ನ ನಾವು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳಿ ಕರಿತೀವಿ. ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಮೆಥಡ್ ನ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಅಂಡರ್ ಲ್ಯಾಬೊರೇಟರಿ ಕಂಡೀಷನ್ ಸ್ಪರ್ಮ್ ಮತ್ತೆ ಎಗ್ ನ ಫ್ಯೂಸ್ ಮಾಡಿ ನೆಕ್ಸ್ಟ್ ಅದನ್ನ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ನ ಮುಖಾಂತರ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಥವಾ AI ಟೆಕ್ನಿಕ್. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕಲ್ಲಿ ಮೇನ್ ಆಗಿ ಏನು ಮಾಡ್ತಾರೆ ಅಂದರೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಗೆ ಸ್ಪರ್ಮ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಮೇಲ್ ಇಂಡಿವಿಜುವಲ್ಸ್ ಅಲ್ಲಿ ಲೋ ಸ್ಪರ್ಮ್ ಕೌಂಟ್ ಇದ್ರೆ ಅಥವಾ ಇನ್ಸೆಮಿನೇಟ್ ಮಾಡುವಂಥ ಎಬಿಲಿಟಿ ಇಲ್ಲದೆ ಇದ್ರೆ ಆಗ ಹೆಲ್ದಿ ಡೋನರ್ ಇಂದ ಏನು ಮಾಡ್ತಾರೆ ಅಂದರೆ ಸ್ಪರ್ಮ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊತಾರೆ. ಸ್ಪರ್ಮ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಗೆ ಟ್ರಾನ್ಸ್ಫರ್ ಮಾಡ್ತಾರೆ.